ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ನಿಮ್ಗೆಲ್ರಿಗೂ ನಿನ್ನೆ ಹಾಗೂ ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ಸ್ವಾಗತ. ಮೊದಲನೇದಾಗಿ ನಿನ್ನೆಯ ವಿಷಯಗಳನ್ನ ಮುಗಿಸ್ಕೊಂಡು ಬಿಡೋಣ, ಆಮೇಲೆ ಇವತ್ತಿನ ವಿಷಯವನ್ನು ಸಹ ಕವರ್ ಮಾಡ್ತಾ ಇದ್ದೇವೆ. ನಿನ್ನೆಯ ಪತ್ರಿಕೆಯಲ್ಲಿ ಯಾವ್ಯಾವ ವಿಷಯಗಳು ಮುಖ್ಯವಾಗಿತ್ತು? ಮೊದಲನೇದು, ವೆನ್ ಬರ್ಡ್ಸ್ ಲೂಸ್ ದ ಎಬಿಲಿಟಿ ಟು ಫ್ಲೈ, ದೇರ್ ಬಾಡೀಸ್ ಚೇಂಜ್ ಫಸ್ಟ್. ಎವಲ್ಯೂಷನ್ ಬಗ್ಗೆ ನಾವು ಕೇಳಿದ್ದೇವೆ. ವಿಕಾಸವಾದದಲ್ಲಿ ಹೇಗೆ ಪ್ರಾಣಿಗಳು ತಮ್ಮ ಶರೀರದಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ತಾ ಹೋದ್ವು ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನ ಇಲ್ಲಿ ನಾವು ತಿಳ್ಕೋಬಹುದು. ಏನ್ ಹೇಳ್ತಾರೆ ಅಂತಂದ್ರೆ, ಫ್ಲೈಟ್ಲೆಸ್ ಬರ್ಡ್ಸ್ ಇವಾಲ್ವ್ ಫ್ರಾಮ್ ಫ್ಲೈಯಿಂಗ್ ಆನ್ಸೆಸ್ಟರ್ಸ್. ಅಂತಂದ್ರೆ ಈಗ ಹಾರ್ತಾ ಇರೋದಿಲ್ವಲ್ವಾ, ಉದಾಹರಣೆಗೆ ಪೆಂಗ್ವಿನ್ ಅಂತಹ ಕೆಲವೊಂದು ಪಕ್ಷಿಗಳು ಈಗ ಹಾರೋದಿಲ್ಲ. ಈ ಹಾರದೇ ಇರುವಂತಹ ಪಕ್ಷಿಗಳು ಮೊದಲು ಬಹಳ ಹಿಂದೆ ಹಾರಬಲ್ಲ ಪೂರ್ವಜರನ್ನ ಹೊಂದಿದ್ವು. ಅವರ ಪೂರ್ವಜರು ಹಾರ್ತಾ ಇದ್ರು. ಆದ್ರೆ ನಂತರ ಆಫ್ಟರ್ ಸಮ್ ಟೈಮ್ ದೇ ಲಾಸ್ಟ್ ದೇರ್ ಎಬಿಲಿಟಿ ಟು ಫ್ಲೈ. ಅಂತಂದ್ರೆ ಅದಾದ ನಂತರ ಎಷ್ಟೋ ವರ್ಷಗಳ ನಂತರ ತಮ್ಮ ಹಾರುವ ಸಾಮರ್ಥ್ಯವನ್ನು ಕಳ್ಕೊಂಡ್ಬಿಟ್ರು. ಯಾಕೆ ಅಂತಂದ್ರೆ, ಟೂ ಮೇನ್ ರೀಸನ್ ಫಾರ್ ಫ್ಲೈಟ್ಲೆಸ್ನೆಸ್. ಬರ್ಡ್ಸ್ ಲೂಸ್ ಎಬಿಲಿಟಿ ಟು ಫ್ಲೈ ಮೇನ್ಲಿ ಡ್ಯೂ ಟು ಲ್ಯಾಕ್ ಆಫ್ ಪ್ರಿಡೇಟರ್ಸ್ ಆನ್ ಐಲ್ಯಾಂಡ್. ಮೊದಲನೇದೇನು ಅದಕ್ಕೆ ಕಾರಣ? ಅವ್ರು ಇರ್ತಿರ್ದಲ್ವಾ ಆ ಪ್ರದೇಶದಲ್ಲಿ ಶತ್ರುಗಳೇ ಇರೋದಿಲ್ಲ. ಶತ್ರುಗಳು ಇರೋದಿಲ್ಲ ಅಂತಂದ್ರೆ, ಯಾವುದೋ ಒಂದು ಶತ್ರು ಅವರನ್ನ ಅಟ್ಟಿಸ್ಕೊಂಡು ಬಂದಾಗ, ಬೆನ್ನಟ್ಕೊಂಡು ಬಂದಾಗ, ಆಗ ಮಾತ್ರ ಅವರು ತಮ್ಮ ಹಾರುವ ಶಕ್ತಿಯನ್ನ ಬಳಸಬೇಕಾಗುತ್ತೆ. ಶತ್ರುಗಳೇ ಇಲ್ಲದೆ ಇದ್ರೆ ಆ ಒಂದು ಹಾರುವ ಸಾಮರ್ಥ್ಯ ಉಪಯೋಗ ಆಗೋದೇ ಇಲ್ಲ. ಹೀಗಾಗಿ ಆ ರೆಕ್ಕೆಗಳು ಯೂಸ್ ಆಗ್ಲೇ ಇಲ್ಲ. ಎರಡನೇದು, ಅಡಾಪ್ಟೇಷನ್ ಟು ಸೆಮಿ ಅಕ್ವಾಟಿಕ್ ಲೈಫ್. ಈ ಪೆಂಗ್ವಿನ್ ಅಂತ ಪಕ್ಷಿಗಳು ಶೀತಲ ಪ್ರದೇಶಗಳಲ್ಲಿ ಮತ್ತೆ ಮಂಜುಗಡ್ಡೆ ಅಂತ ಪ್ರದೇಶಗಳಲ್ಲಿ ಇರುತ್ತವೆ ಅಲ್ವಾ. ಹಾಗಾಗಿ ಅಲ್ಲಿನ ಜಲಜೀವನಕ್ಕೆ ಅವರು ಹೊಂದ್ಕೊಂಡು ಬಿಡುತ್ತವೆ. ಹೀಗಾಗಿ ನೀರಿನಲ್ಲೇ ಅವರು ಹಾರೋ ರೀತಿ ಇಳ್ತಾ ಇರುತ್ತವೆ. ಈಗ ಪಕ್ಷಿಗಳು ಮೇಲ್ ಹೋದಾಗ ಹೀಗೆ ರೆಕ್ಕೆಯನ್ನ ಬಡ್ಕೊಳ್ಳುತ್ತವೋ ಹಾಗೆ ಆ ಪೆಂಗ್ವಿನ್ಗಳು ನೀರಿನಲ್ಲಿ ರೆಕ್ಕೆಯನ್ನ ಬಡ್ಕೊಂಡು ಈಜಲಿಕ್ಕೆ ಪ್ರಾರಂಭಿಸುತ್ತವೆ. ಇನ್ನು ಎವಲ್ಯೂಷನ್ ಚೇಂಜಸ್ ಫೆದರ್ಸ್ ಓವರ್ ಟೈಮ್. ಲಾಂಗರ್ ಅ ಬರ್ಡ್ ಹ್ಯಾಸ್ ಬಿನ್ ಫ್ಲೈಟ್ಲೆಸ್, ದ ಮೋರ್ ಇಟ್ಸ್ ಫೆದರ್ಸ್ ಚೇಂಜ್. ಈಗ ಏನಾಗುತ್ತೆ, ಒಂದೊಂದ್ಸಾರಿ ಅವರ ಗರಿಗಳು, ಆ ಪಕ್ಷಿಗಳ ಗರಿಗಳು, ಆ ರೆಕ್ಕೆಗಳು ಹಾರಾಡ್ಲಿಕ್ಕೆ ಆಗದೆ ಇರೋಷ್ಟು ಉದ್ದವಾಗ್ಬಿಡುತ್ತೆ. ಯಾಕಂದ್ರೆ ಅದು ಯೂಸ್ ಆಗೋದೇ ಇಲ್ಲ. ಅದಕ್ಕೆ ಯಾವುದೇ ಉಪಯೋಗ ಸಿಗದೆ ಅದು ತನ್ನಿಂತಾನೆ ಬೆಳ್ಕೋತಾ ಹೋಗ್ಬಿಡುತ್ತೆ. ಎಕ್ಸಾಂಪಲ್, ಆಸ್ಟ್ರಿಚ್ ಫೆದರ್ಸ್ ಬಿಕೇಮ್ ಲಾಂಗ್ ಅಂಡ್ ಶಾಗಿ. ಆಸ್ಟ್ರಿಚ್ ಅಂತಂದ್ರೆ ಉಷ್ಟ್ರ ಪಕ್ಷಿ. ಆ ಉಷ್ಟ್ರ ಪಕ್ಷಿಯ ಗರಿಗಳು ಬಹಳ ಉದ್ದವಾಗಿರುತ್ತೆ ಮತ್ತೆ ಒರಟಾಗಿರುತ್ತವೆ. ಇದಾದ ನಂತರ, ರೀಸೆಂಟ್ ಫ್ಲೈಟ್ಲೆಸ್ ಬರ್ಡ್ಸ್ ಸ್ಟಿಲ್ ಹ್ಯಾವ್ ಫ್ಲೈಟ್ ಲೈಕ್ ಫೆದರ್ಸ್. ಬರ್ಡ್ಸ್ ದಟ್ ಲೂಸ್ ಫ್ಲೈಟ್ ರೀಸೆಂಟ್ಲಿ, ಅಂದ್ರೆ ಕೆಲವು ಶತಮಾನಗಳು ಅಥವಾ ಕೆಲವು ಸಾವಿರ ವರ್ಷಗಳ ಮೊದಲು ಯಾವ ಪಕ್ಷಿಗಳು ತಮ್ಮ ಹಾರುವ ಸಾಮರ್ಥ್ಯವನ್ನು ಕಳೆದುಕೊಂಡಿದ್ವೋ ಆ ಪಕ್ಷಿಗಳು ಇನ್ನೂ ಹಾರೋ ರೀತಿಯಲ್ಲೇ ತಮ್ಮ ರೆಕ್ಕೆಗಳನ್ನ ಹೊಂದ್ಕೊಂಡಿದೆ. ಹಾಗಾಗಿ ಎವಲ್ಯೂಷನ್ ಅನ್ನೋದು ಒಂದು ನಿಧಾನವಾದ ಪ್ರಕ್ರಿಯೆ. ಆ ಪ್ರಕ್ರಿಯೆ ಸಮಯ ತೆಗೆದುಕೊಂಡು ತನ್ನಿಂತಾನೆ ಶರೀರದಲ್ಲಿ ಅಥವಾ ಸುತ್ತಮುತ್ತಲಿನ ವಾತಾವರಣಕ್ಕೆ ತಕ್ಕ ಹಾಗೆ ಪ್ರಾಣಿಗಳಲ್ಲಿ ಬದಲಾವಣೆಗಳನ್ನ ಮಾಡ್ತಾ ಹೋಗುತ್ತೆ ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಈ ಕಡೆ ನೋಡಿ, 100 ಡೇ TB ಎಲಿಮಿನೇಷನ್ ಕ್ಯಾಂಪೇನ್ ಫಾರ್ ಫ್ರಾಮ್ ಅಚೀವಿಂಗ್ ಮೇನ್ ಆಬ್ಜೆಕ್ಟಿವ್. ನೀವು ಜನವರಿ ಅಥವಾ ಡಿಸೆಂಬರ್ನ ಆರ್ಟಿಕಲ್ ಅನ್ನ ಕೇಳ್ಕೊಂಡಿದ್ರೆ, ಆ ನ್ಯೂಸ್ ಅನಾಲಿಸಿಸ್ ಅಂತ ಕೇಳಿದ್ರೆ ನಿಮ್ಗೆ ಇದು ನೆನಪಿರಬಹುದು. ಇವತ್ತು ಇನ್ನೊಂದ್ಸರಿ ನೋಡ್ಬಿಡೋಣ. 100 ಡೇ TB ಎಲಿಮಿನೇಷನ್ ಕ್ಯಾಂಪೇನ್ launched on December 7, 2024 in 455 districts across 33 states and UTs to detect TB among high risk groups. ಇದನ್ನ ಡಿಸೆಂಬರ್ 7ನೇ ತಾರೀಕು 2024ರಲ್ಲಿ ಲಾಂಚ್ ಮಾಡ್ತಾರೆ. ಮುಖ್ಯವಾಗಿ 455 ಜಿಲ್ಲೆಗಳಲ್ಲಿ, 33 ರಾಜ್ಯಗಳಲ್ಲಿ ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎಲ್ಲಿ ಹೆಚ್ಚು TB ರಿಸ್ಕ್ ಹೆಚ್ಚಿರುತ್ತೋ ಅಂತಹ ಗ್ರೂಪ್ಗಳಲ್ಲಿ, ಉದಾಹರಣೆಗೆ ಡಯಾಬಿಟಿಸ್ ಬಂದಿರುವವರು, ಸ್ಮೋಕರ್ಸ್ಗಳು, ಧೂಮಪಾನ ಮಾಡುವವರು, ಆಲ್ಕೋಹಾಲ್ ಸೇವಿಸುವವರು, HIV ಪೇಷಂಟ್ಸ್, ಈ ಎಲ್ಲಾ ಒಂದು ಗುಂಪುಗಳಲ್ಲಿ TB ತಪಾಸಣೆಯನ್ನ ಹೆಚ್ಚು ನಡೆಸಿರ್ತಾರೆ. ಅದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಯೂಸ್ ಆಫ್ AI ಪವರ್ಡ್ ಚೆಸ್ಟ್ ಎಕ್ಸ್ರೇಸ್. AI ಸಾಧನವನ್ನು ಉಪಯೋಗಿಸಿಕೊಂಡು ಎದೆಯ ಒಂದು ಎಕ್ಸ್ರೇಯನ್ನ ಫೈಂಡ್ ಔಟ್ ಮಾಡ್ತಾರೆ. ಎದೆಯ ಒಂದು ಎಕ್ಸ್ರೇಯನ್ನ ಅನಾಲಿಸಿಸ್ ಮಾಡಲಿಕ್ಕೆ AI ನ ಬಳಸ್ತಾರೆ. ದ ಕ್ಯಾಂಪೇನ್ used AI assisted chest x-rays to detect asymptomatic TB cases, but only 3.8 lakh people, 3.8% out of 10 crore screened underwent X-ray screening. ಇದರ ಅರ್ಥ ಏನು ಅಂತಂದ್ರೆ, ಯಾರ್ಯಾರಿಗೆ ಕ್ಷಯರೋಗ ಇಲ್ವೋ, ಅಂತಂದ್ರೆ ಕ್ಷಯರೋಗ TB ಅನ್ನೋದು ಬಹಳ ನಂತರದ ಸ್ಟೇಜ್ಗಳಲ್ಲಿ ತನ್ನ ಲಕ್ಷಣಗಳನ್ನ ಕಾಣಿಸ್ಕೊಳ್ಳುತ್ತೆ. ಮೊದಲಿನ ಹಂತಗಳಲ್ಲೇ ಲಕ್ಷಣ ಕಾಣಿಸ್ಬೇಕು ಅಂತಂದ್ರೆ ಈಗ AI ಚೆಸ್ಟ್ ಎಕ್ಸ್ರೇ ಇದೆಯಲ್ವಾ, ಈ ತರ ಕೆಲವು ಉಪಯೋಗಗಳನ್ನ, ಸಾಧನಗಳನ್ನ ನಾವು ಬಳಸ್ಕೋಬೇಕು. ಇಲ್ಲೇನ್ ಮಾಡಿದ್ದಾರೆ, ಆ AI ನೆರವಿನಿಂದ ಎಕ್ಸ್ರೇಗಳನ್ನ ತೆಗೆದಿದ್ದಾರೆ. ಆದ್ರೆ ತೆಗೆದು ಒಂದು 10 ಕೋಟಿ ಜನರಲ್ಲಿ ಕೇವಲ 3.8 ಲಕ್ಷ ಜನರಿಗೆ ಮಾತ್ರ ಈ ಎಕ್ಸ್ರೇ ಸ್ಕ್ರೀನಿಂಗ್ ಅನ್ನ ಮಾಡಿದ್ದಾರೆ. ಹಾಗಾಗಿ ಸಮರ್ಪಕವಾಗಿ ಎಲ್ಲರಿಗೂ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ.
TB notifications and data concerns. The campaign detected 3.5 lakh TB cases in intervention district, but the overall increase in TB notification across India during this period was only 44,585 cases compared to last year. ಅಂದ್ರೆ ಈ ಒಂದು ಅಭಿಯಾನದಡಿ 3.5 ಲಕ್ಷ ಟಿಬಿ ಪ್ರಕರಣ ಪತ್ತೆಯಾಗಿದೆ. ಆದ್ರೆ ಇಡೀ ಭಾರತದಲ್ಲಿ ಬಂದಿರುವಂತಹ ಮಾಹಿತಿ ಪ್ರಕಾರ ಕೇವಲ 44,585 ಪ್ರಕರಣಗಳನ್ನ ಮಾತ್ರ ಗುರುತಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಮಾಹಿತಿಯಲ್ಲಿ ಮಿಸ್ ಅಲೈನ್ಮೆಂಟ್ ಅಂದ್ರೆ ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇಲ್ಲ. Infrastructure limitations. Only 836 mobile X-ray vans were available for 455 district. 455 ಜಿಲ್ಲೆಗಳಿಗೆ ಕೇವಲ 836 ಎಕ್ಸ್ರೇ ವ್ಯಾನ್ಗಳನ್ನ ಅಲ್ಲಿ ಅಳವಡಿಸಿದ್ರು. ಲಿಮಿಟಿಂಗ್ ದಿ ಎಫೆಕ್ಟಿವ್ನೆಸ್ ಆಫ್ ಅರ್ಲಿ ಟಿಬಿ ಡಿಟೆಕ್ಷನ್ ಥ್ರೂ ಚೆಸ್ಟ್ ಎಕ್ಸ್ರೇಸ್. ಹೀಗಾಗಿ ಸರಿಯಾದ ವ್ಯಾನ್ ವ್ಯವಸ್ಥೆ ಇಲ್ಲದೆ ಆ ಒಂದು ಟಿಬಿ ಡಿಟೆಕ್ಷನ್ ಅನ್ನ ಸಮರ್ಪಕವಾಗಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಚಾಲೆಂಜಸ್ ಇನ್ ಅಚೀವಿಂಗ್ ಟಿಬಿ ಫ್ರೀ ಇಂಡಿಯಾ ಬೈ 2025. ನಮ್ಮ ಗುರಿ ಏನಿತ್ತು ನೆನಪಿದೆಯಾ? 2025 ಈ ವರ್ಷ ಕೊನೆಗೊಳ್ಳೋದ್ರೊಳಗೆ ಟಿಬಿಯನ್ನ ಭಾರತದಿಂದ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅನ್ನೋದು ನಮ್ಮ ಗುರಿಯಾಗಿತ್ತು. ಆದ್ರೆ ಇದನ್ನ ಸಾಧಿಸೋದು ಬಹಳ ಕಷ್ಟ. ದ ಕ್ಯಾಂಪೇನ್ ಹೆಲ್ಪ್ ಡಿಟೆಕ್ಟ್ ಮೋರ್ ಕೇಸಸ್. ಈ ಕ್ಯಾಂಪೇನ್ ನಿಂದ ಟಿಬಿಯನ್ನ ಹೆಚ್ಚು ಗುರುತಿಸಲಿಕ್ಕೆ ನಮಗೆ ಸಹಾಯ ಏನೋ ಆಗಿದೆ. ಬಟ್ 100 days ಇಸ್ ಟೂ ಶಾರ್ಟ್. 100 ದಿನಗಳಲ್ಲಿ ಎಲ್ಲವನ್ನ ಗುರುತಿಸಿ ನಿರ್ಮೂಲನೆ ಮಾಡ್ತೇವೆ ಅನ್ನೋದು ಬಹಳ ಕಷ್ಟ ಸಾಧ್ಯವಾದಂತಹ ಒಂದು ಪ್ರಯತ್ನ ಅದು. ಟು ಎಲಿಮಿನೇಟ್ ಟಿಬಿ ಆಸ್ ಪರ್ PM ಮೋದಿಸ್ 2025 ಟಾರ್ಗೆಟ್. ಹಾಗಾಗಿ 2025 ಒಳಗೆ ಟಿಬಿಯನ್ನ ನಿರ್ಮೂಲನೆ ಮಾಡೋದು ಕಷ್ಟ ಇದೆ. ಅದು ಪ್ರಯತ್ನ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇದಾದ ನಂತರ ವೈ ಆರ್ ಇಂಡಿಯನ್ ಫರ್ಮ್ಸ್ ರೇಸಿಂಗ್ ಟು ಬಿಲ್ಡ್ ಲೋಕಲ್ ಎಐ ಕೋಶ ಅನ್ನೋದ್ರ ಬಗ್ಗೆ ಕೆಲವು ದಿನಗಳ ಹಿಂದೆ ನೋಡಿದ್ವು ಅಲ್ವಾ? ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಷಯಗಳನ್ನ ಕೊಟ್ಟಿದ್ದಾರೆ. ಬೇರೆ ಬೇರೆ ಭಾರತದ ಕ್ರಮಗಳ ಬಗ್ಗೆ. ಇಂಡಿಯಾ ಎಐ ಮಿಷನ್ ಮೊದಲನೇದು. ಲಾಂಚ್ಡ್ ವಿತ್ ಬಜೆಟ್ ಆಫ್ 10,371.92 crore ಟು ಡೆವಲಪ್ ಎಐ ಟೆಕ್ನಾಲಜಿ ಇನ್ ಇಂಡಿಯಾ ಟು ಮೇಕ್ ಎಐ ವರ್ಕ್ ಫಾರ್ ದಿ ಕಂಟ್ರಿ. ಭಾರತದಲ್ಲಿ ಎಐ ಅಭಿವೃದ್ಧಿಪಡಿಸಲಿಕ್ಕೆ ಇಂಡಿಯಾ ಎಐ ಮಿಷನ್ ಅಡಿಯಲ್ಲಿ ಎಷ್ಟು 10,371.92 ಕೋಟಿ ಬಜೆಟ್ ಅನ್ನ ಮೀಸಲಿಟ್ಟಿದ್ದಾರೆ. ಎಐ ಕೋಶ ಅಂತಂದ್ರೆ ಏನು? ಪ್ಲಾಟ್ಫಾರ್ಮ್ ಟು ಕಲೆಕ್ಟ್ ನಾನ್ ಪರ್ಸನಲ್ ಡೇಟಾ ಫ್ರಮ್ ಗವರ್ಮೆಂಟ್ ಸೋರ್ಸಸ್ ಟು ಇಂಪ್ರೂವ್ ಎಐ ಮಾಡೆಲ್ಸ್. ಎಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ? ನಾನ್ ಪರ್ಸನಲ್ ಡೇಟಾವನ್ನ, ವೈಯಕ್ತಿಕವಲ್ಲದ ಮಾಹಿತಿಯನ್ನ ಎಲ್ಲಿಂದ? ಫ್ರಾಮ್ ಗವರ್ಮೆಂಟ್ ಸೋರ್ಸಸ್, ಸರ್ಕಾರದ ಬೇರೆ ಬೇರೆ ಮೂಲಗಳಿಂದ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಕಲೆಕ್ಟ್ ಮಾಡ್ತಾ ಇದ್ದಾರೆ? ಟು ಇಂಪ್ರೂವ್ ಎಐ ಮಾಡೆಲ್ಸ್. ಎಐ ಮಾಡೆಲ್ಗಳನ್ನ, ಎಐ ಮಾದರಿಗಳನ್ನ ಇಂಪ್ರೂವ್ ಮಾಡಲಿಕ್ಕೆ. ಎಸ್ಪೆಷಲಿ ಫಾರ್ ಇಂಡಿಯನ್ ಲ್ಯಾಂಗ್ವೇಜಸ್. ಅದರಲ್ಲೂ ಮುಖ್ಯವಾಗಿ ಭಾರತೀಯ ಭಾಷೆಗಳನ್ನ ಇಟ್ಕೊಂಡು ಎಐ ಅನ್ನ ಡೆವಲಪ್ ಮಾಡಲಿಕ್ಕೆ ಮಾಹಿತಿಯನ್ನ ಬಳಸ್ತಾರೆ. ಕಾಮನ್ ಕಂಪ್ಯೂಟ್ ಪೋರ್ಟಲ್. ಇಲ್ಲಿ ಬರ್ತಾ ಇರುತ್ತಲ್ವಾ ಕೆಲವೊಂದು ಕೀವರ್ಡ್ಗಳು. ಎಐ ಕೋಶ, ಕಾಮನ್ ಕಂಪ್ಯೂಟ್ ಪೋರ್ಟಲ್, ಹೀಗೆ ಹಲವಾರು ವಿಷಯಗಳು ಇವತ್ತಿನ ಆರ್ಟಿಕಲ್ ಅಲ್ಲಿ, ಇವತ್ತಿನ ಅನಾಲಿಸಿಸ್ ನಲ್ಲಿ ತುಂಬಾ ಇದೆ. ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಎರಡು ವಿಷಯಗಳು ಇವತ್ತಿನ ಆರ್ಟಿಕಲ್ ಅಲ್ಲಿ ಇದೆ. ಬಹಳ ಹೆಚ್ಚು ಹೊತ್ತು ತಗೋಬಹುದು ಈ ಒಂದು ಅನಾಲಿಸಿಸ್. ನೀವು 2x ನಲ್ಲಿ ಇಟ್ಕೊಂಡು ಬೇಕಾದ್ರೆ ಕೇಳಬಹುದು. ಈಗ ಕಾಮನ್ ಕಂಪ್ಯೂಟ್ ಪೋರ್ಟಲ್ ಅಂತಂದ್ರೆ ಪ್ರೊವೈಡ್ಸ್ ಆಕ್ಸೆಸ್ ಟು ಎಕ್ಸ್ಪೆನ್ಸಿವ್ ಜಿಪಿಯುಸ್ ಅಂತಂದ್ರೆ ಗ್ರಾಫಿಕಲ್ ಪ್ರೊಸೆಸಿಂಗ್ ಯೂನಿಟ್ಗಳು. ಜಿಪಿಯುಸ್ ಗಳಿದ್ರೆ ಮಾತ್ರ ಎಐಗೆ ನಾವು ಹೆಚ್ಚು ಟ್ರೈನಿಂಗ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ. ಆ ಪ್ರೊಸೆಸರ್ಗಳಿಂದಾಗಿ ಪ್ರೊಸೆಸರ್ಗಳು ಇದ್ರೆ ಮಾತ್ರ ಎಐ ಇನ್ನಷ್ಟು ಹೆಚ್ಚು ವೇಗದಲ್ಲಿ ಕೆಲಸ ಮಾಡ್ಲಿಕ್ಕೆ, ಬಹಳ ಬೇಗ ರೆಸ್ಪಾನ್ಸ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಈ ಕಾಮನ್ ಕಂಪ್ಯೂಟ್ ಪೋರ್ಟಲ್ ನ ಅಡಿಯಲ್ಲಿ ಏನ್ ಮಾಡ್ತಾರೆ? ಸ್ಟಾರ್ಟ್ಅಪ್ ಗಳಿಗೆ ಮತ್ತೆ ರಿಸರ್ಚ್ ಮಾಡೋರಿಗೆ ಈ ಜಿಪಿಯುಗಳನ್ನ ಕೊಡ್ಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ತಾರೆ. ಹೆಲ್ಪಿಂಗ್ ದೆಮ್ ಡೆವಲಪಿಂಗ್ ಎಐ ಟೂಲ್ಸ್. ಈ ಸ್ಟಾರ್ಟ್ಅಪ್ಗಳು ಮತ್ತೆ ರಿಸರ್ಚರ್ಗಳು ಎಐ ಸಾಧನಗಳನ್ನ ಡೆವಲಪ್ ಮಾಡ್ಲಿಕ್ಕೆ ಅವರಿಗೆ ಜಿಪಿಯು ಸೌಲಭ್ಯವನ್ನ ಕಲ್ಪಿಸಿಕೊಡ್ಲಿಕ್ಕೆ ಇರುವಂತಹ ವೇದಿಕೆ ಕಾಮನ್ ಕಂಪ್ಯೂಟ್ ಪೋರ್ಟಲ್. ಇನ್ನು ಎಐ ಸೇಫ್ಟಿ ಇನ್ಸ್ಟಿಟ್ಯೂಟ್ ಯೆಟ್ ಟು ಬಿ ಲಾಂಚ್ಡ್. ಇನ್ನು ಲಾಂಚ್ ಆಗಿಲ್ಲ. ಬಟ್ ಏಮ್ ಟು ಎನ್ಶೋರ್ ರೆಸ್ಪಾನ್ಸಿಬಲ್ ಎಐ ಯೂಸ್ ಅಂಡ್ ಪ್ರಿವೆಂಟ್ ಮಿಸ್ಯೂಸ್ ಆಫ್ ಎಐ ಟೆಕ್ನಾಲಜಿ. ಎಐ ಸೇಫ್ಟಿ ಅಂತಂದ್ರೆ ಹೆಸರಲ್ಲೇ ಇದೆಯಲ್ವಾ? ಅಂದ್ರೆ ಸುರಕ್ಷಿತವಾಗಿ ಹೊಣೆಗಾರಿಕೆಯನ್ನು ಹೊತ್ಕೊಂಡು ಸರ್ಕಾರ ಏನ್ ಮಾಡಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಎಐ ಇಂದ ಯಾವುದೇ ಅಪಾಯ ಆಗಬಾರದು, ಅದರ ಮಿಸ್ಯೂಸ್ ಆಗಬಾರದು. ಇದನ್ನ ನೋಡ್ಕೊಳ್ಳಿಕ್ಕೆ ಎಐ ಸೇಫ್ಟಿ ಇನ್ಸ್ಟಿಟ್ಯೂಟ್ ಅನ್ನ ಸ್ಥಾಪಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ. ಇನ್ನು ಇಂಡಿಯಾ ಎಐ ಇನೋವೇಷನ್ ಸೆಂಟರ್ ಇದೇನ್ ಮಾಡುತ್ತೆ? ಇಟ್ ಫೋಕಸಸ್ ಆನ್ ಬಿಲ್ಡಿಂಗ್ ಎಐ ಮಾಡೆಲ್ಸ್ ಫಾರ್ ಸ್ಪೆಸಿಫಿಕ್ ಫೀಲ್ಡ್ಸ್ ಲೈಕ್ ಹೆಲ್ತ್ ಕೇರ್, ಎಜುಕೇಶನ್ ಅಂಡ್ ಗವರ್ನೆನ್ಸ್. ಅಂದ್ರೆ ಕೆಲವೊಂದು ವಿಶೇಷವಾದ ಕ್ಷೇತ್ರಗಳಿಗೆ, ಆರೋಗ್ಯ, ಶಿಕ್ಷಣ ಮತ್ತೆ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಆದ ಸ್ಪೆಷಲ್ ಆದ ಒಂದು ಎಐ ಮಾದರಿಯನ್ನ ಡೆವಲಪ್ ಮಾಡುವಂತ ಕೇಂದ್ರ ಇದು ಎಐ ಇನೋವೇಷನ್ ಸೆಂಟರ್. ಸಪೋರ್ಟ್ ಫಾರ್ ಎಐ ಸ್ಟಾರ್ಟ್ಅಪ್ಸ್. ದ ಗವರ್ಮೆಂಟ್ ಈಸ್ ಫಂಡಿಂಗ್ ಎಐ ಡೆವಲಪ್ಮೆಂಟ್
ಇನ್ಕ್ಲೂಡಿಂಗ್ ಪ್ರಪೋಸಲ್ಸ್ ಫಾರ್ ಇಂಡಿಯಾಸ್ ಓನ್ ಫೌಂಡೇಶನ್ ಎಐ ಮಾಡೆಲ್. ಭಾರತ ತನ್ನದೇ ಆದಂತಹ ಸ್ವಂತ ಎಐ ಫೌಂಡೇಶನ್ ಮಾದರಿಯನ್ನ ನಿರ್ಮಿಸಲಿಕ್ಕೆ ಸರ್ಕಾರ ಬೇರೆ ಬೇರೆ ರೀತಿಯಲ್ಲಿ ಹಣಕಾಸಿನ ಸಹಾಯವನ್ನ ಮಾಡ್ತಾ ಇದೆ. ಇಷ್ಟು ಈ ಆರ್ಟಿಕಲ್ ಇಂದ ನಾವು ತಿಳ್ಕೊಳ್ಬೇಕಾದ ಅಂಶಗಳು. ಇನ್ನು ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಕೆಳಗಡೆ ಇದೆ, ವೈ ಹ್ಯಾಸ್ ಇಂಡಿಯಾ ಪ್ರಾಮಿಸ್ ಟು ಬೈ ಮೋರ್ ಯುಎಸ್ ಆಯಿಲ್. ಭಾರತ ಈಗ ಏಕೆ ಅಮೆರಿಕದಿಂದ ಹೆಚ್ಚು ಆಯಿಲ್ ಅನ್ನ ತೈಲವನ್ನ ಖರೀದಿಸಲಿಕ್ಕೆ ಮುಂದಾಗಿದೆ? ಮೊದಲನೇದು, ಇಂಡಿಯಾಸ್ ಎನರ್ಜಿ ಇಂಪೋರ್ಟ್ ಫ್ರಮ್ ದಿ ಯುಎಸ್. ಭಾರತ ಹಾಗಾದ್ರೆ ಯಾವ ಮೌಲ್ಯದಲ್ಲಿ ಖರೀದಿ ಮಾಡ್ತಾ ಇದೆ ಅಂತಂದ್ರೆ, ಇಂಡಿಯಾ ಇಸ್ ಇನ್ಕ್ರೀಸಿಂಗ್ ಆಯಿಲ್ ಅಂಡ್ ಗ್ಯಾಸ್ ಇಂಪೋರ್ಟ್ಸ್ ಫ್ರಮ್ ದ ಯುಎಸ್ ಏಮಿಂಗ್ ಟು ರೀಚ್ $25 ಬಿಲಿಯನ್ ಸೂನ್. ಈ ಒಂದು ಮೌಲ್ಯ ಅಲ್ಲಿಂದ ಖರೀದಿ ಮಾಡ್ಕೊಳ್ತಾ ಇದ್ದೇವಲ್ವಾ, ಅದರ ಮೌಲ್ಯ ಶೀಘ್ರದಲ್ಲೇ $25 ಬಿಲಿಯನ್ ಅನ್ನು ತಲುಪುವ ಎಲ್ಲ ಒಂದು ನಿರೀಕ್ಷೆ ಕಾಣ್ತಾ ಇದೆ. ಆ ಒಂದು ಗುರಿಯನ್ನ ಇಟ್ಕೊಳ್ಳಾಗಿದೆ. ದಿಸ್ ಹೆಲ್ಪ್ಸ್ ಡೈವರ್ಸಿಫೈ ಎನರ್ಜಿ ಸೋರ್ಸಸ್ ಅಂಡ್ ಸ್ಟ್ರೆಂಥನ್ ಟ್ರೇಡ್ ಟೈಸ್. ಇದರಿಂದ ಏನಾಗುತ್ತೆ, ಇಂಧನಗಳ ಮೂಲಗಳನ್ನ ವೈವಿಧ್ಯಗೊಳಿಸಲಿಕ್ಕೆ, ಡೈವರ್ಸಿಫೈ ಅಂತಂದ್ರೆ ಏನು, ವೈವಿಧ್ಯಗೊಳಿಸುವುದು. ಹಾಗಂದ್ರೆ ಏನು ಅಂದ್ರೆ ಯಾವುದೇ ಒಂದು ದೇಶದ ಮೇಲೆ ಅವಲಂಬಿತ ಆಗದೆ ಬೇರೆ ಬೇರೆ ದೇಶಗಳಿಂದ ನಾವು ವ್ಯಾಪಾರ ಮಾಡೋದ್ರಿಂದ ನಮ್ಮ ಟ್ರೇಡ್ ಡೈವರ್ಸಿಟಿ ಹೆಚ್ಚಾಗುತ್ತೆ, ವ್ಯಾಪಾರದ ವೈವಿಧ್ಯತೆ ಹೆಚ್ಚಾಗುತ್ತೆ. ಯಾವುದೇ ಒಂದು ದೇಶ ಆರ್ಥಿಕ ಮುಗ್ಗಟ್ಟಿನಲ್ಲಿ ಸಿಕ್ಬಿದ್ರೆ ನಮಗೆ ಅದರಿಂದ ಯಾವುದೇ ತೊಂದರೆ ಆಗೋದಿಲ್ಲ. ಡಿಪೆಂಡೆನ್ಸ್ ಆನ್ ಇಂಪೋರ್ಟೆಡ್ ಆಯಿಲ್. ಇಂಡಿಯಾ ಇಂಪೋರ್ಟ್ಸ್ ಅಬೌಟ್ 87% ಆಫ್ ಇಟ್ಸ್ ಕ್ರೂಡ್ ಆಯಿಲ್ ಅಂಡ್ ನೀಡ್ಸ್ ಟು ಸೆಕ್ಯೂರ್ ಮಲ್ಟಿಪಲ್ ಸೋರ್ಸಸ್ ಟು ಎನ್ಶೋರ್ ಎನರ್ಜಿ ಸೆಕ್ಯೂರಿಟಿ. ದ ಯುಎಸ್ ಇಸ್ ಎಮರ್ಜಿಂಗ್ ಆಸ್ ಎ ಕೀ ಸಪ್ಲೈಯರ್. ಅಂದ್ರೆ ಭಾರತ ತನ್ನ ಕಚ್ಚಾ ತೈಲದ ಸುಮಾರು 87% ಅನ್ನ ಆಮದು ಮಾಡ್ಕೊಳ್ತಾ ಇದೆ. ಹೀಗಾಗಿ ಇಂಧನ ಸುರಕ್ಷತೆ, ಭಾರತದಲ್ಲಿ ಎನರ್ಜಿ ಸೆಕ್ಯೂರಿಟಿ ಸರಿಯಾಗಿರ್ಬೇಕು ಅಂತಾದ್ರೆ ನಾವು ಎಲ್ಲಿಂದ ಅದನ್ನ ತರಿಸ್ಕೊಳ್ತಾ ಇದ್ದೇವಲ್ವಾ, ಆ ಒಂದು ದೇಶ ಸಮರ್ಪಕವಾಗಿರ್ಬೇಕು, ಅಲ್ಲಿ ಯಾವುದೇ ಮುಗ್ಗಟ್ಟುಗಳಿರಬಾರದು. ಹಾಗಾಗಿ ಬೇರೆ ಬೇರೆ ದೇಶಗಳ ಮೇಲೆ ನಾವು ಅವಲಂಬಿತ ಆಗ್ತಾ ಇದ್ದೇವೆ. ಇದರಲ್ಲಿ ಅಮೆರಿಕ ಈಗ ಮುನ್ನೆಲೆಗೆ ಬರ್ತಾ ಇದೆ. LNG trade, liquid natural gas trade, and energy cooperation. India and the US are expanding their LNG, liquefied natural gas trade, and investing in infrastructure. The goal is to increase India's gas consumption 15% from the current 6%. ಭಾರತ ಮತ್ತೆ ಅಮೆರಿಕ LNG, ದ್ರವೀಕೃತ ನೈಸರ್ಗಿಕ ಅನಿಲಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ವ್ಯಾಪಾರವನ್ನ ವಿಸ್ತರಿಸ್ತಾ ಇವೆ. ಅದೇ ರೀತಿ ಅಮೆರಿಕ ಮೂಲಸೌಕರ್ಯದಲ್ಲೂ ಸಹ ಹೂಡಿಕೆ ಮಾಡ್ತಾ ಇದೆ. ಇದರಿಂದ ಏನಾಗುತ್ತೆ, ಭಾರತದ ಅನಿಲ ಬಳಕೆ ಇದೆಯಲ್ವಾ, ಈಗ 6ರಷ್ಟಿದೆ, ಇದನ್ನ 15ಕ್ಕೆ ಹೆಚ್ಚಿಸಬೇಕು ಅಂತ ಗುರಿಯನ್ನ ಇಟ್ಕೊಂಡಿದ್ದಾರೆ. ರಷ್ಯಾಸ್ ರೋಲ್ ಇನ್ ಇಂಡಿಯಾಸ್ ಆಯಿಲ್ ಸಪ್ಲೈ. ಹಾಗಾದ್ರೆ ರಷ್ಯಾದ ಪಾತ್ರ ಏನು ಇದರಲ್ಲಿ? ಆಫ್ಟರ್ ದ ಯುಕ್ರೇನ್ ವಾರ್, ಇಂಡಿಯಾ ಇನ್ಕ್ರೀಸ್ಡ್ ಆಯಿಲ್ ಇಂಪೋರ್ಟ್ಸ್ ಫ್ರಮ್ ರಷ್ಯಾ ಟು 40% ಆಫ್ ಇಟ್ಸ್ ಟೋಟಲ್ ಕ್ರೂಡ್ ಇಂಪೋರ್ಟ್ಸ್, ಬೆನಿಫಿಟಿಂಗ್ ಫ್ರಮ್ ಡಿಸ್ಕೌಂಟೆಡ್ ಪ್ರೈಸಸ್. ನಿಮಗೆ ನೆನಪಿರಬಹುದು, ಯುಕ್ರೇನ್ ಯುದ್ಧ ಆದಾಗ ರಷ್ಯಾದ ಮೇಲೆ ಎಷ್ಟೋ ದೇಶಗಳು ನಿರ್ಬಂಧವನ್ನ ಹೇರಿದ್ವು, ರಷ್ಯಾದಿಂದ ಯಾರು ಆಯಿಲ್ ಖರೀದಿ ಮಾಡಬಾರ್ದು ಅಂತ. ಆಗ ರಷ್ಯಾ ಏನ್ ಮಾಡ್ತು, ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಬೇರೆ ಬೇರೆ ದೇಶಗಳಿಗೆ ಆಯಿಲ್ ಅನ್ನ ಕೊಡ್ತೇನೆ ಅಂತ ಮುಂದೆ ಬರುತ್ತೆ. ಈ ಡಿಸ್ಕೌಂಟ್ ಪ್ರೈಸ್ ಇರೋದನ್ನೇ ಭಾರತ ಉಪಯೋಗಿಸಿಕೊಂಡು ಏನ್ ಮಾಡುತ್ತೆ, 40% ಆಯಿಲ್ ಅನ್ನ ರಷ್ಯಾದಿಂದ, ಕಚ್ಚಾ ತೈಲವನ್ನ ಅಲ್ಲಿಂದ ತರಿಸ್ಕೊಳ್ತಾ ಇರುತ್ತೆ. ಇದರಿಂದ ಭಾರತಕ್ಕೆ ಪ್ರಯೋಜನ ಆಗುತ್ತೆ. ಇಂಡಿಯಾಸ್ ಗ್ಯಾಸ್ ಮಾರ್ಕೆಟ್ ಗ್ರೋತ್. ಇಂಡಿಯಾಸ್ ನ್ಯಾಚುರಲ್ ಗ್ಯಾಸ್ ಡಿಮ್ಯಾಂಡ್ ಇಸ್ ರೈಸಿಂಗ್ and is expected to reach 103 BCM by 2030, billion cubic meter by 2030. Increased domestic production and better infrastructure are key drivers. ಭಾರತದ ನೈಸರ್ಗಿಕ ಅನಿಲದ ಬೇಡಿಕೆ ಹೆಚ್ಚಾಗ್ತಾ ಇದೆ. 2030ರ ವೇಳೆಗೆ ಇದು ಸುಮಾರು 103 ಶತಕೋಟಿ ಘನ ಮೀಟರ್ ತಲುಪುವ ನಿರೀಕ್ಷೆ ಇದೆ. ಮುಖ್ಯವಾಗಿ ದೇಶೀಯ ಉತ್ಪಾದನೆ ಹೆಚ್ಚಾಗ್ತಾ ಇದೆ ಮತ್ತೆ ಉತ್ತಮವಾದ ಮೂಲ ಸೌಕರ್ಯಗಳು ದೊರೆತಾ ಇರೋದು ಇದಕ್ಕೆ ಪ್ರಮುಖವಾದ ಕಾರಣ. ಇನ್ನು ಸರ್ಕಾರ ಏನ್ ಮಾಡುತ್ತೆ ಹಾಗಾದ್ರೆ, Government's energy strategy. India is working on reducing import dependence by promoting renewable energy, ethanol, biogas, biodiesel and electric vehicles to ensure long-term energy security. ಮುಖ್ಯವಾಗಿ ನಾವು ನವೀಕರಿಸಬಹುದಾದ ಇಂಧನಗಳ ಮೇಲೆ ಹೆಚ್ಚು ಅವಲಂಬಿತ ಆಗಬೇಕು ಅಂತ ಹೊರಡ್ತಾ ಇದ್ದೇವೆ. ಇನ್ನು ಪ್ರಾರಂಭಿಕ ಹಂತದಲ್ಲಿ ಇದ್ದೇವೆ. ಎಥೆನಾಲ್, ಜೈವಿಕ ಅನಿಲ, ಜೈವಿಕ ಡೀಸೆಲ್, ವಿದ್ಯುತ್ ವಾಹನಗಳನ್ನ ಉತ್ತೇಜಿಸುವ ಮೂಲಕ ಆಮದು ಅವಲಂಬನೆಯನ್ನ ಕಡಿಮೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಇದರಿಂದ ದೀರ್ಘಕಾಲದಲ್ಲಿ ನಾವು ಇಂಧನ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಿಕ್ಕೆ, ಅದನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದಾದ್ಮೇಲೆ ನಿನ್ನೆ ಮುಖ್ಯವಾಗಿ ವಿಶ್ವ ಸೈನ್ಸ್ಗೆ ಸಂಬಂಧಪಟ್ಟ ಆರ್ಟಿಕಲ್ಗಳು. ಇದಾದ್ಮೇಲೆ ಚಿಕ್ಕದಾದಂತಹ ಒಂದು ಮಾಹಿತಿ ಅಷ್ಟೇ. ಅದರದ್ದು ಯಾರಿಗಾದ್ರೂ ಇದು ಹೆಲ್ಪ್ ಆಗಬಹುದು ಅಂತಂದ್ರೆ, ಯೂಸ್ ಆಫ್ ಮ್ಯಾಥ್ ರೀಡಿಂಗ್ ಸ್ಕಿಲ್ಸ್ ಪ್ರಿವೆಂಟ್ ಕಾಗ್ನಿಟಿವ್ ಡಿಕ್ಲೈನ್. ಇದೇನ್ ಹೇಳುತ್ತೆ ಅಂತಂದ್ರೆ, ವಯಸ್ಸಾಗ್ತಾ ಇದ್ದ ಹಾಗೆ ಮನುಷ್ಯನ ತಲೆಯಲ್ಲಿರುವಂತಹ ನ್ಯೂರಾನ್ಗಳು ಆ ಶಕ್ತಿಯನ್ನ ಕಳ್ಕೊಳ್ತಾ ಬರುತ್ತವೆ. ಆದ್ರೆ ಯಾರು ಮ್ಯಾಥ್ಸ್ ಅನ್ನ ಮತ್ತೆ ರೀಡಿಂಗ್ ಅನ್ನ ಯಾವ್ದಾದ್ರು ಒಂದನ್ನಾದ್ರೂ ಹೆಚ್ಚೆಚ್ಚು ಅಂತಂದ್ರೆ ಹೆಚ್ಚು ಓದ್ತಾರೋ ಅಥವಾ ಹೆಚ್ಚು ಗಣಿತದ ಸಮಸ್ಯೆಗಳನ್ನ ಬಿಡಿಸ್ತಾರೋ
ಅವರ ಕಾಗ್ನಿಟಿವ್ ಸ್ಕಿಲ್‌ಗಳು, ಜ್ಞಾನವನ್ನ ಹೆಚ್ಚಿಸಿಕೊಳ್ಳುವಂತಹ ಒಂದು ಕೌಶಲ್ಯ ಅಥವಾ ತಲೆಯಲ್ಲಿ ಬೇರೆ ಬೇರೆ ಕ್ರಿಯೆಗಳನ್ನ ಸಮರ್ಪಕವಾಗಿ ನಡೆಸುವಂತ ನ್ಯೂರಾನ್ ಅಬಿಲಿಟಿ ಎಲ್ಲವೂ ಸಹ ಸಮರ್ಪಕವಾಗಿರುತ್ತೆ. ವಯಸ್ಸಾದ್ರೂ ಸಹ ಅವರ ಕಾಗ್ನಿಟಿವ್ ಸ್ಕಿಲ್ಸ್ ಕಡಿಮೆ ಆಗೋದಿಲ್ಲ ಅಂತ ಒಂದು ಸ್ಟಡಿ ಹೇಳ್ತಾ ಇದೆ. ಹಾಗೆ ನಾವು ಸಹ ನಮ್ಮ ಕಾಗ್ನಿಟಿವ್ ಸ್ಕಿಲ್ ಸರಿಯಾಗಿರ್ಬೇಕು ಅಂತಂದ್ರೆ ಒಂದು ಓದ್ತಾ ಇರ್ಬೇಕು, ಇಲ್ಲ ಗಣಿತದಂತಹ ಕೆಲವೊಂದು ಸಮಸ್ಯೆಗಳನ್ನ ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನ ಮಾಡ್ತಾ ಇದ್ರೆ ನಮ್ಮ ಕಾಗ್ನಿಟಿವ್ ಸ್ಕಿಲ್ ಡೆವಲಪ್ ಆಗ್ತಾನೆ ಇರುತ್ತೆ ಅಂತ ಈ ಸ್ಟಡಿ ಹೇಳುತ್ತೆ. ಇವಿಷ್ಟು ನಿನ್ನೆ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಆರ್ಟಿಕಲ್‌ಗಳಾಗಿತ್ತು. ಹಾಗಾಗಿ ಇವತ್ತಿನ ಆರ್ಟಿಕಲ್‌ಗಳಿಗೆ ಹೋಗೋಣ. ಇವತ್ತು ಸೋಮವಾರ. ಸೋಮವಾರದಲ್ಲಿ ಮುಖ್ಯವಾಗಿ ಯಾವ್ಯಾವ ವಿಷಯಗಳನ್ನ ತಿಳ್ಕೊಳ್ಬೇಕು ಅಂತ ನೋಡ್ತಾ ಹೋಗೋಣ. ಹಲವಾರು ವಿಷಯಗಳಿದೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಕೊನೆಯ ತನಕ ಕೇಳಿ. ಮೊದಲನೇದು ದ ಎಂಪವರ್‌ಮೆಂಟ್ ಆಫ್ ಇಂಡಿಯಾಸ್ ವಿಮೆನ್ ವಿತ್ ಬೋಲ್ಡ್ ಪಾಲಿಸೀಸ್. ಕೆಲವು ದಿನಗಳ ಹಿಂದೆ ನಾವು ಮಹಿಳಾ ದಿನಾಚರಣೆಯ ಪ್ರಯುಕ್ತ ಮಹಿಳೆಯರಿಗೆ ಸಂಬಂಧಪಟ್ಟ ಹಲವಾರು ವಿಷಯಗಳನ್ನ ತಿಳ್ಕೊಂಡಿದ್ವಿ. ಆದ್ರೆ ಅಲ್ಲಿ ಬಂದಿರುವಂತಹ ಸ್ಟೇಟ್‌ಮೆಂಟ್‌ಗಳಲ್ಲಿ ಡೇಟಾ ಕಡಿಮೆ ಇತ್ತು. ನೀವು ಗಮನಿಸಿದ್ರೋ ಗೊತ್ತಿಲ್ಲ. ಅಂತಂದ್ರೆ ಅಲ್ಲಿ ಮಹಿಳೆಯರಿಗೋಸ್ಕರ ಯಾವ್ಯಾವ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂಥ ವಾಕ್ಯಗಳು ಹೆಚ್ಚಿತ್ತು. ಆದ್ರೆ ನೀವು ಮೇನ್ಸ್ ಆನ್ಸರ್ ರೈಟಿಂಗ್ ಅನ್ನ ಬರಿಬೇಕಾದ್ರೆ ನಿಮ್ಮ ಆನ್ಸರ್‌ಗೆ ಒಂದು ವ್ಯಾಲಿಡಿಟಿ ಅಥವಾ ಒಂದು ಘನತೆ ಅಥವಾ ಒಂದು ಮಹತ್ವ ಬರೋದು ಯಾವಾಗ ನೀವು ಅದರಲ್ಲಿ ಡೇಟಾವನ್ನ ಸರಿಯಾಗಿ ಉಪಯೋಗ ಮಾಡ್ಕೊಂಡಾಗ. ಇವತ್ತು 2 ಆರ್ಟಿಕಲ್‌ಗಳಿದೆ. 2 ಆರ್ಟಿಕಲ್‌ಗಳಲ್ಲಿ ಬರುವಂತಹ ಡೇಟಾವನ್ನ ಸರಿಯಾಗಿ ನೋಟ್ ಮಾಡಿ ಇಟ್ಕೊಳ್ಳಿ ಅಥವಾ ಆವಾಗ ನೋಡ್ತಾ ಇರಿ. ಯಾಕಂತಂದ್ರೆ ಈ ಡೇಟಾದಿಂದ ಬಹಳ ಹೆಲ್ಪ್ ಆಗುತ್ತೆ. ಅದರಲ್ಲೂ ಮಹಿಳೆಯರಿಗೆ ಸಂಬಂಧಪಟ್ಟ ಮಾಹಿತಿಯನ್ನ ನೀವು ಕೇವಲ ಜಿಎಸ್‌ನಲ್ಲಿ ಮಾತ್ರ ಅಲ್ಲ, ಎಸ್ಸೆ, ಎಥಿಕ್ಸ್, ಸೊಸೈಟಿ ಹೀಗೆ ಯಾವುದೇ ವಿಷಯದಲ್ಲೂ ಸಹ ನೀವು ಬಳಸ್ಕೋಬಹುದು. ಹಾಗಾಗಿ ಇಲ್ಲಿ ಹೇಳುವ ವಿಷಯಗಳನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಮೊದಲನೇದು ಎಂಪವರ್‌ಮೆಂಟ್ ಆಫ್ ಇಂಡಿಯಾಸ್ ವುಮೆನ್ ವಿತ್ ಬೋಲ್ಡ್ ಪಾಲಿಸೀಸ್ ಈ ಆರ್ಟಿಕಲ್. ಅದಾದ ನಂತರ ಇಲ್ಲಿ ಇನ್ನೊಂದಿದೆ. ಕ್ಲೋಸಿಂಗ್ ದಿ ಜೆಂಡರ್ ಗ್ಯಾಪ್ ಇನ್ ದಿ ಹೈಯರ್ ಜುಡಿಷಿಯರಿ ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಮಹಿಳೆಯರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳೆಗೆ ಯಾವ ರೀತಿ ಮಹಿಳೆಯರ ಸ್ಥಿತಿಗತಿಗಳಿದೆ ಅಂತ ಆ ಆರ್ಟಿಕಲ್‌ನಲ್ಲಿ ಹೇಳಿದ್ದಾರೆ. ಮೊದಲನೇ ಆರ್ಟಿಕಲ್ ನೋಡೋಣ. ಸ್ಯಾನಿಟೇಷನ್ ಅಂಡ್ ಕ್ಲೀನ್ ವಾಟರ್ ಅ ಗೇಮ್ ಚೇಂಜರ್. ನೈರ್ಮಲ್ಯತೆ ಮತ್ತೆ ಶುದ್ಧ ನೀರು. ಇದು 2 ವಿಷಯಗಳು ನಮ್ಮ ದೇಶದಲ್ಲಿ ಮಹಿಳೆಯರ ಸ್ಥಿತಿಗತಿಗಳನ್ನ ಬದಲಾಯಿಸಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಕೊಡುಗೆಯನ್ನ ನೀಡಿದೆ. ಸ್ವಚ್ಛ ಭಾರತ್ ಮಿಷನ್ ಬಿಲ್ಟ್ 116 ಮಿಲಿಯನ್ ಟಾಯ್ಲೆಟ್ಸ್. ಸ್ವಚ್ಛ ಭಾರತ ಅಭಿಯಾನದಿಂದ ಸುಮಾರು 116 ಮಿಲಿಯನ್ ಟಾಯ್ಲೆಟ್‌ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಇದರಿಂದ ಏನಾಗಿದೆ? ಇಂಪ್ರೂವಿಂಗ್ ವಿಮೆನ್ಸ್ ಡಿಗ್ನಿಟಿ ಅಂಡ್ ಸೇಫ್ಟಿ. ಇದರಿಂದ ಮಹಿಳೆಯರ ಘನತೆ ಮತ್ತೆ ಸುರಕ್ಷತೆ ಹೆಚ್ಚಾಗಿದೆ. ಇನ್ನು ಜಲ ಜೀವನ್ ಮಿಷನ್ ಇನ್ಕ್ರೀಸ್ಡ್ ಟ್ಯಾಪ್ ವಾಟರ್ ಆಕ್ಸೆಸ್ ಫ್ರಮ್ 17% ಟು 150 ಮಿಲಿಯನ್ ರೂರಲ್ ಹೌಸ್ ಹೋಲ್ಡ್ಸ್, ರೆಡ್ಯೂಸಿಂಗ್ ವಿಮೆನ್ಸ್ ಬರ್ಡನ್ ಆಫ್ ಫೆಚಿಂಗ್ ವಾಟರ್. ಕೆಲವು ದಿನಗಳ ಹಿಂದೆ ನೋಡಿದ್ವಲ್ವಾ? ಒಂದು ಕೊಡ ನೀರನ್ನ ತೆಗೆದುಕೊಂಡು ಬರ್ಲಿಕ್ಕೆ ತುಂಬಾ ಕಿಲೋಮೀಟರ್‌ಗಳಷ್ಟು ದೂರವನ್ನ ಕ್ರಮಿಸಬೇಕಾಗ್ತಾ ಇರ್ತಿತ್ತು. ಆದ್ರೆ ಜಲ ಜೀವನ ಮಿಷನ್ ಯೋಜನೆ ಅಡಿಯಲ್ಲಿ ಟ್ಯಾಪ್ ವಾಟರ್ ಅನ್ನ ಅಂದ್ರೆ ಮನೆಗೆ ಬರುತ್ತಲ್ವಾ ಕೊಳಾಯಿ ನೀರು, ಅದನ್ನ ಮೊದಲು 17% ಇದ್ದಿದ್ದನ್ನ ಈಗ ಸುಮಾರು 150 ಮಿಲಿಯನ್‌ಗಿಂತಲೂ ಹೆಚ್ಚು ಗ್ರಾಮೀಣ ಮನೆಗಳಿಗೆ ಕೊಳಾಯಿ ನೀರಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇದರಿಂದ ಮಹಿಳೆಯರು ಬಹಳ ದೂರ ಹೋಗಿ ನೀರು ತರುವಂತ ಹೊರೆ ಕಡಿಮೆ ಆಗಿದೆ. Women's workforce participation in rural India rose from 24.6% 41.5%. 24.6% ಮಹಿಳೆಯರ ಭಾಗವಹಿಸುವಿಕೆ ಅಂತಂದ್ರೆ ಬೇರೆ ಬೇರೆ ಕೆಲಸಗಳಲ್ಲಿ ಮಹಿಳೆಯರು ಎಷ್ಟು ಪರ್ಸೆಂಟ್ ಭಾಗವಹಿಸ್ತಾ ಇದ್ದಾರೆ. ಮೊದಲು 24.6% ಮಾತ್ರ 2017ರಲ್ಲಿ ಅಷ್ಟು ಪರ್ಸೆಂಟ್ ಮಾತ್ರ ಮಹಿಳೆಯರು ಭಾಗವಹಿಸ್ತಾ ಇದ್ರು. ಈಗ ಅದು 2023ರಲ್ಲಿ 41ಗೆ ಬಂದು ತಲುಪಿದೆ. ಡ್ಯೂ ಟು ಬೆಟರ್ ವಾಟರ್ ಆಕ್ಸೆಸ್. ಮುಖ್ಯವಾಗಿ ಉತ್ತಮವಾದ ನೀರಿನ ಸೌಲಭ್ಯದಿಂದಾಗಿ ಎಲ್ಲ ಕಡೆ ನೀರಿನ ಪ್ರವೇಶ ಆಗಿದೆ. ಹಾಗಾಗಿ ಅದರಿಂದ ನೀರಿನ ಸೌಲಭ್ಯ ಸಿಗ್ತಾ ಇದೆ. ಇದರಿಂದ ಅವರು ಹೆಚ್ಚು ಬೇರೆ ಬೇರೆ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ವಿಮೆನ್ ಲೆಡ್ ಬಿಸಿನೆಸಸ್ ಅಂಡ್ ಫಿನಾನ್ಷಿಯಲ್ ಇನ್ಕ್ಲೂಷನ್. ಮಹಿಳಾ ನೇತೃತ್ವದ ವ್ಯವಹಾರಗಳು ಮತ್ತೆ ಫಿನಾನ್ಷಿಯಲ್ ಇನ್ಕ್ಲೂಷನ್ ಹಣಕಾಸಿನ ಒಳಗೊಳ್ಳುವಿಕೆಯಲ್ಲಿ ಮಹಿಳೆಯರನ್ನ ಯಾವ ರೀತಿ ನಾವು ಮುಂದೆ ತಂದಿದ್ದೇವೆ. ಇದರ ಅಡಿಯಲ್ಲಿ ನಾವು ಗಮನಿಸಬೇಕಾದ ಅಂಶಗಳು. ಮೊದಲನೇದು 73,000 ಪ್ಲಸ್ ಸ್ಟಾರ್ಟ್ಅಪ್ಸ್ ಹ್ಯಾವ್ ಅಟ್ ಲೀಸ್ಟ್ ಒನ್ ಫೀಮೇಲ್ ಡೈರೆಕ್ಟರ್ ಅಂಡರ್ ಸ್ಟಾರ್ಟ್ಅಪ್ ಇಂಡಿಯಾ. ಸ್ಟಾರ್ಟ್ಅಪ್ ಇಂಡಿಯಾದ ಅಡಿಯಲ್ಲಿ ಸುಮಾರು 73,000ಕ್ಕಿಂತ ಹೆಚ್ಚು ಸ್ಟಾರ್ಟ್ಅಪ್ಗಳು ಕನಿಷ್ಠ ಒಬ್ಬ ಮಹಿಳಾ ನಿರ್ದೇಶಕರನ್ನ ಹೊಂದಿವೆ. ಇನ್ನು ಸ್ಟ್ಯಾಂಡ್ ಅಪ್ ಇಂಡಿಯಾ ಇದರ ಅಡಿಯಲ್ಲಿ 53,609 ಕೋಟಿಯಷ್ಟು ಲೋನ್ ಫಾರ್ 2.3 ಲ್ಯಾಕ್ ವುಮೆನ್ ಆಂಟರ್‌ಪ್ರೆನ್ಯೂರ್ಸ್. ಮಹಿಳಾ 2.36 ಲಕ್ಷ ಮಹಿಳಾ ಉದ್ಯಮಿಗಳಿಗೋಸ್ಕರ ಸುಮಾರು 53,609 ಕೋಟಿ ಸಾಲ ಅವರಿಗೆ ಸಿಕ್ಕಿದೆ. ಪಿಎಂ ಮುದ್ರಾ ಯೋಜನಾ 68% ಆಫ್ 32.36 ಲ್ಯಾಕ್ ಕ್ರೋರ್ ಲೋನ್ಸ್ ಗಿವನ್ ಟು ವುಮೆನ್. ಇದರಲ್ಲಿ ಪಿಎಂ ಮುದ್ರಾ ಯೋಜನೆಯ ಅಡಿಯಲ್ಲಿ 68ರಷ್ಟು ಈ 32.36 ಕೋಟಿಯಲ್ಲಿ 68% ಲೋನ್ ಸಿಕ್ಕಿರೋದು ಮಹಿಳೆಯರಿಗೆ. ಇನ್ನು ಜನ್‌ಧನ್ ಯೋಜನಾ
ಓಪನ್ 300 ಮಿಲಿಯನ್ ಬ್ಯಾಂಕ್ ಅಕೌಂಟ್ಸ್ ಫಾರ್ ವಿಮೆನ್. ಜನ್ಧನ್ ಯೋಜನೆ ಅಡಿಯಲ್ಲಿ ಸುಮಾರು 300 ಮಹಿಳೆಯರಿಗೋಸ್ಕರ 300 ಮಿಲಿಯನ್ ಬ್ಯಾಂಕ್ ಖಾತೆಗಳನ್ನ ತೆರೆಯಲಾಗಿದೆ. ಅದೇ ರೀತಿ ವಿಮೆನ್ ಇನ್ ಪಾಲಿಟಿಕ್ಸ್ ಅಂಡ್ ಗವರ್ನೆನ್ಸ್. 33% ರಿಸರ್ವೇಶನ್ ಫಾರ್ ವಿಮೆನ್ ಇನ್ ಲೆಜಿಸ್ಲೇಟಿವ್ ಬಾಡೀಸ್ ವಿಲ್ ಇನ್ಕ್ರೀಸ್ ಪೊಲಿಟಿಕಲ್ ರೆಪ್ರೆಸೆಂಟೇಷನ್. ಮುಖ್ಯವಾಗಿ ಶಾಸಕಾಂಗ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಕೊಟ್ಟಿದ್ರಿಂದ ರಾಜಕೀಯ ಪ್ರಾತಿನಿಧ್ಯ ಸಹ ಹೆಚ್ಚಾಗ್ತಾ ಇದೆ. 46% ಆಫ್ ಪಂಚಾಯಿತಿ ರಾಜ್ ಮೆಂಬರ್ಸ್ ಆರ್ ವಿಮೆನ್. ಇನ್ನು ಪಂಚಾಯಿತಿ ರಾಜ್ ವ್ಯವಸ್ಥೆಗೆ ಬಂದ್ರೆ ಅದರಲ್ಲಿ 46% ಅಷ್ಟು ಮೆಂಬರ್ಗಳು, ಅದರ ಸದಸ್ಯರು ಮಹಿಳೆಯರಾಗಿದ್ದಾರೆ. ಇಡೀ ದೇಶದಲ್ಲಿ ಸುಮಾರು 1.4 ಮಿಲಿಯನ್ ಎಲೆಕ್ಟೆಡ್ ವಿಮೆನ್ಸ್ ಗಳಿದ್ದಾರೆ. ಅಂತಂದ್ರೆ ಪಂಚಾಯತ್ ವ್ಯವಸ್ಥೆಯಲ್ಲಿ 1.4 ಮಿಲಿಯನ್ ಅಷ್ಟು ಚುನಾಯಿತ ಮಹಿಳೆಯರಿದ್ದಾರೆ. ಇನ್ನು ವಿಮೆನ್ ಲೆಡ್ ಗವರ್ನೆನ್ಸ್ ಇಂಪ್ರೂವ್ಸ್ ಹೆಲ್ತ್ ಎಜುಕೇಶನ್ ಅಂಡ್ ಸೇಫ್ಟಿ ಪಾಲಿಸೀಸ್. ಇನ್ನು ಮಹಿಳಾ ಆಳ್ವಿಕೆ ಇದ್ದಂತಹ ಮಹಿಳೆಯರ ಆಡಳಿತದಿಂದಾಗಿ ಆರೋಗ್ಯ, ಶಿಕ್ಷಣ ಮತ್ತೆ ಸುರಕ್ಷತಾ ನೀತಿಗಳಲ್ಲಿ ಹಲವಾರು ದೊಡ್ಡ ಮಟ್ಟದಲ್ಲಿ ಸುಧಾರಣೆ ಆಗ್ತಾ ಇದೆ. ಇನ್ನು ಟೆಕ್ನಾಲಜಿ ಅಂಡ್ ಡಿಜಿಟಲ್ ಎಂಪವರ್ಮೆಂಟ್. ಭಾರತ್ ನೆಟ್ ಅಂಡ್ ಪಿಎಂ ವಾಣಿ ಎಕ್ಸ್ಪ್ಯಾಂಡೆಡ್ ವೈಫೈ ಇನ್ 1,99,000 ವಿಲೇಜಸ್, ಹೆಲ್ಪಿಂಗ್ ವಿಮೆನ್ ಆಕ್ಸೆಸ್ ಬ್ಯಾಂಕಿಂಗ್ ಅಂಡ್ ಬಿಸಿನೆಸ್ ಪ್ಲಾಟ್ಫಾರ್ಮ್ಸ್. ಭಾರತ್ ನೆಟ್ ಮತ್ತು ಪಿಎಂ ವಾಣಿ ಈ ಯೋಜನೆಯ ಮೂಲಕ 1,99,000 ಹಳ್ಳಿಗಳಿಗೆ ವೈಫೈ ವ್ಯವಸ್ಥೆನ ವಿಸ್ತರಿಸಿದ್ದಾರೆ. ಇದರಿಂದ ಮಹಿಳೆಯರು ಬ್ಯಾಂಕಿಂಗ್ ಮತ್ತೆ ಬೇರೆ ಬೇರೆ ವ್ಯಾಪಾರ ಉದ್ಯಮಗಳನ್ನ ನಡೆಸಲಿಕ್ಕೆ, ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಇನ್ನು 1 lakh+ ವುಮೆನ್ ಎಂಟರ್ಪ್ರಿನರ್ಸ್ ಆನ್ ದಿ GEM ಗವರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್ ಪೋರ್ಟಲ್ ಸೆಕ್ಯೂರ್ಡ್ ಕಾಂಟ್ರಾಕ್ಟ್ಸ್ ವರ್ತ್ 46,615 crore. ಗವರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್ ಅಂತ ಬಂದಿದೆ. ನೀವು ಎಕನಾಮಿಲಿ ಅದರ ಬಗ್ಗೆ ತಿಳ್ಕೊಂಡಿದ್ದೀರಾ. ಹಾಗಾಗಿ ಅದರಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಮಹಿಳಾ ಉದ್ಯಮಿಗಳು ಸುಮಾರು 46,615 ಕೋಟಿ ಮೌಲ್ಯದ ಒಪ್ಪಂದಗಳನ್ನ ಪಡ್ಕೊಂಡಿದ್ದಾರೆ. ಇದಾದ ನಂತರ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಹೆಲ್ಪ್ ವಿಮೆನ್ ಲೆಡ್ ಬಿಸ್ನೆಸಸ್ ಗ್ರೋ ಬಿಯಾಂಡ್ ಲೋಕಲ್ ಮಾರ್ಕೆಟ್ಸ್. ಅಂತಂದ್ರೆ ಈಗ ಲೋಕಲ್ ಮಾರ್ಕೆಟ್ಸ್ ಇರ್ತವೆ. ಮಹಿಳೆಯರು ಯಾವಾಗಲೂ ಉದ್ಯಮಗಳನ್ನ ಮಾಡೋದಾದ್ರೂ ಸಹ ಅದಕ್ಕೆ ಸೀಮಿತ ಆಗ್ಬೇಕಾಗಿರುತ್ತೆ. ಆದ್ರೆ ಈಗ ಬಂದಿರುವಂತಹ ಡಿಜಿಟಲ್ ವೇದಿಕೆಗಳು, ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಿಂದಾಗಿ ಮಹಿಳೆಯರು ಕೇವಲ ಸ್ಥಳೀಯ ಮಟ್ಟದಲ್ಲಿ ಅಲ್ಲ, ಜಾಗತಿಕ ಮಟ್ಟದಲ್ಲೂ ಸಹ ತಮ್ಮ ಉದ್ಯಮಗಳನ್ನ ವಿಸ್ತರಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ವಿಮೆನ್ ಇನ್ ಸ್ಟೆಮ್. ಸ್ಟೆಮ್ ಅಂತಂದ್ರೆ ಏನು, ಮೊನ್ನೆ ಹೇಳಿದ್ದೆ ಒಂದ್ಸಾರಿ. ಸ್ಟೆಮ್, STEM, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್. ಈ ಕ್ಷೇತ್ರದಲ್ಲಿ ಅವರ ಪ್ರಗತಿ ಹೇಗಿದೆ? ವಿಮೆನ್ ಫಾರ್ಮ್ 43% ಆಫ್ ಸ್ಟೆಮ್ ಗ್ರಾಜುಯೇಟ್ಸ್, ಸ್ಟ್ರೆಂಥನಿಂಗ್ ಇಂಡಿಯಾಸ್ ಟೆಕ್ ಇಂಡಸ್ಟ್ರಿ. ಸ್ಟೆಮ್ ಈ ಒಂದು ಕ್ಷೇತ್ರದಲ್ಲಿ ಗ್ರಾಜುಯೇಟ್ ಆಗ್ತಾರಲ್ವಾ, ಅದರಲ್ಲಿ ಮಹಿಳೆಯರ ಪ್ರಮಾಣ 43% ಅಷ್ಟಿದೆ. ಹೀಗಾಗಿ ಭಾರತದ ಟೆಕ್ ಇಂಡಸ್ಟ್ರಿ ಇನ್ನಷ್ಟು ಬಲಗೊಳ್ತಾ ಇದೆ. ಇಂಡಿಯಾ ಪ್ರಮೋಟ್ಸ್ ವಿಮೆನ್ಸ್ ಎಂಪವರ್ಮೆಂಟ್ ಗ್ಲೋಬಲಿ, ಹೈಲೈಟೆಡ್ ಎಟ್ G20 ವಿಮೆನ್ ಎಂಪವರ್ಮೆಂಟ್ ಕಾನ್ಫರೆನ್ಸ್ 2023. 2023ರ G20ಯಲ್ಲಿ ಭಾರತ ಏನ್ ಮಾಡಿದೆ? ವಿಮೆನ್ಸ್ ಎಂಪವರ್ಮೆಂಟ್, ಜಾಗತಿಕ ಮಟ್ಟದಲ್ಲಿ ಮಹಿಳಾ ಸಬಲೀಕರಣಕ್ಕೆ ಭಾರತ ಹೆಚ್ಚು ಪ್ರಚಾರವನ್ನ ಮಾಡಿದೆ, ಅದಕ್ಕೆ ಹೆಚ್ಚು ಒತ್ತನ್ನ ನೀಡಿದೆ. ಇನ್ನು ಅದೇ ರೀತಿ ಆನರೇಬಲ್ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು "When women prosper, the world prospers". ಯಾವಾಗ ಮಹಿಳೆಯರ ಏಳಿಗೆ ಆಗುತ್ತೋ ಆಗ ಜಗತ್ತಿನ ಏಳಿಗೆ ಆಗುತ್ತೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದನ್ನ ನೀವು ಕನ್ಕ್ಲೂಷನ್ ಸಹ ಬಳಸ್ಕೋಬಹುದು. ಇದು ನಿಮಗೆ ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ಇಲ್ಲಿರೋ ಪಾಯಿಂಟ್ ಗಳನ್ನ ಹೇಗೆ ಬಳಸ್ಕೊಳ್ತೀರಿ ಅಂತ ಆನ್ಸರ್ ರೈಟಿಂಗ್ ಅಲ್ಲಿ ನೀವು ಅದನ್ನ ಹೆಚ್ಚು ಪ್ರಾಕ್ಟೀಸ್ ಮಾಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಇದಾದ ನಂತರ ಮುಂದಿನ ಆರ್ಟಿಕಲ್, ಇಂಡಿಯಾ ಮಾರಿಷಿಯಸ್ ಅಂಡ್ ವಿಸಿಟ್ ಟು ಡೀಪನ್ ಲಾಂಗ್ ಸ್ಟ್ಯಾಂಡಿಂಗ್ ಟೈಸ್. ಭಾರತ ಮತ್ತೆ ಮಾರಿಷಸ್ ನ ನಡುವಿನ ಸಂಬಂಧದ ಬಗ್ಗೆ ಹೇಳ್ತಾ ಇದ್ದಾರೆ. ಇದು ಇಂಟರ್ನ್ಯಾಷನಲ್ ರಿಲೇಷನ್ ಗೆ ಸಂಬಂಧಪಟ್ಟಂತ ವಿಷಯ. ಸ್ಟ್ರಾಂಗ್ ಇಂಡಿಯನ್ ಕನೆಕ್ಷನ್. 70% ಆಫ್ ಮಾರಿಷಿಯನ್ಸ್ ಆರ್ ಆಫ್ ಇಂಡಿಯನ್ ಒರಿಜಿನ್, ಮೇನ್ಲಿ ಫ್ರಾಮ್ ಬಿಹಾರ್ ಅಂಡ್ UP, ಪ್ರಿಸರ್ವಿಂಗ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂಡ್ ಕಲ್ಚರ್. ಮಾರಿಷಸ್ ನಲ್ಲಿ ಇರುವಂತಹ 70% ಜನ ಭಾರತೀಯ ಮೂಲದವರಾಗಿದ್ದಾರೆ, ಮುಖ್ಯವಾಗಿ ಬಿಹಾರ ಹಾಗೂ ಉತ್ತರ ಪ್ರದೇಶದವರು. ಹಾಗೆ ಇವರು ಅಲ್ಲಿ ಭಾರತೀಯ ಭಾಷೆಗಳು ಮತ್ತೆ ಸಂಸ್ಕೃತಿಯನ್ನ ಸಂರಕ್ಷಿಸ್ತಾ ಇದ್ದಾರೆ. ಇನ್ ಎಕನಾಮಿಕ್ ಹಬ್, ಟ್ರೇಡ್ ವಿತ್ ಇಂಡಿಯಾ ಇಸ್ $554 million 2022-23 ಯಲ್ಲಿ. ಮಾರಿಷಸ್ ಇಸ್ ದ ಕೀ ಇನ್ವೆಸ್ಟ್ಮೆಂಟ್ ರೂಟ್ ಡ್ಯೂ ಟು DTAA, ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್. ಅಂತಂದ್ರೆ ಏನು? ಎರಡೂ ಕಡೆ ಟ್ಯಾಕ್ಸ್ ನ ಈಗ ಯಾವುದೋ ಒಂದು ದೇಶದಲ್ಲಿ ಕಂಪನಿಗಳಿರುತ್ತೆ. ಕಂಪನಿ ತನ್ನ ಬ್ರಾಂಚ್ ಅನ್ನ ಇನ್ನೊಂದು ದೇಶದಲ್ಲೂ ತೆರೆದಿರುತ್ತೆ. ಆಗ ಟ್ಯಾಕ್ಸ್ ಎರಡೂ ದೇಶಗಳು ಹಾಕತ್ವೆ ಆ ಕಂಪನಿ ಮೇಲೆ. ಈ ಎರಡೂ ದೇಶಗಳು ಒಪ್ಪಂದ ಮಾಡ್ಕೊಂಡ್ಬಿಟ್ರೆ ಅಲ್ಲಿರೋ ಕಂಪನಿಗಳಿಗೆ ಯಾವ್ದಾದ್ರು ಒಂದು ದೇಶದಲ್ಲಿ ಟ್ಯಾಕ್ಸ್ ಅನ್ನ ತುಂಬಿದ್ರೆ ಸಾಕು, ಡಬಲ್ ಟ್ಯಾಕ್ಸ್ ಇರೋದಿಲ್ಲ ಆಗ. ಹಾಗಾಗಿ ಎರಡು ದೇಶಗಳು ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ ಮಾಡ್ಕೊಂಡಿರೋದ್ರಿಂದ ಯಾವ್ದಾದ್ರು ಒಂದು ದೇಶದಲ್ಲಿ ಟ್ಯಾಕ್ಸ್ ಅನ್ನ ತುಂಬಿದ್ರೆ ಸಾಕು. ಹಾಗಾಗಿ ಈ ಒಂದು ಕಾರ್ಯಕ್ರಮದಿಂದಾಗಿ ಭಾರತ ಹಾಗೂ ಮಾರಿಷಸ್ ನಡುವಿನ ಸಂಬಂಧದಲ್ಲಿ ಇನ್ವೆಸ್ಟ್ಮೆಂಟ್ ಹೆಚ್ಚಾಗ್ತಾ ಇದೆ.
ಮತ್ತೆ ಅಲ್ಲಿನ ಫಿನಾನ್ಸ್ ಸೆಕ್ಟರ್ ತುಂಬಾ ಸ್ಟ್ರಾಂಗ್ ಆಗಿದೆ. ಇದು ಭಾರತಕ್ಕೆ ಪ್ರಯೋಜನವನ್ನ ಕೊಡ್ತಾ ಇದೆ. ಇನ್ನು ಮ್ಯಾರಿಟೈಮ್ ಸೆಕ್ಯೂರಿಟಿ. ಮಾರಿಷಸ್ ಹೆಲ್ಪ್ಸ್ ಇಂಡಿಯಾ ಸೆಕ್ಯೂರ್ ದಿ ಇಂಡಿಯನ್ ಓಷನ್, ಹಿಂದೂ ಮಹಾಸಾಗರವನ್ನ ರಕ್ಷಿಸಲಿಕ್ಕೆ ಮಾರಿಷಸ್ ಹೆಲ್ಪ್ ಮಾಡ್ತಾ ಇದೆ. ಮಾರಿಷಸ್ ಎಲ್ಲಿ ಬರುತ್ತೆ ಅಂತ ನೆನಪಿದ್ಯಾ? ಮ್ಯಾಪ್ ಅನ್ನ ನೋಡಿದ್ರೆ ಮಾರಿಷಸ್ ಬರೋದು ಹೆಚ್ಚಾಗಿ ಇಲ್ಲಿ ಮಡಗಾಸ್ಕರ್, ಮಾರಿಷಸ್ ಅಂತ ಈ ಕಡೆ ನೀವು ಒಂದ್ಸಾರಿ ಇವತ್ತು ಮ್ಯಾಪ್ ಅನ್ನ ಕರೆಕ್ಟ್ ಆಗಿ ನೋಡಿ. ಆಫ್ರಿಕಾ ಖಂಡ ಈ ಕಡೆ ಇದೆಯಲ್ವಾ? ಇದಾದ ನಂತರ ಮಡಗಾಸ್ಕರ್ ಮತ್ತೆ ಈ ಕಡೆ ಮಾರಿಷಸ್ ಅಂತ ಬರುತ್ತೆ ಸ್ವಲ್ಪ ಕೆಳಗಡೆ. ಮ್ಯಾಪ್ ಅನ್ನ ನೋಡಿ ಒಂದ್ಸಾರಿ, ಇನ್ನೊಂದ್ಸರಿ ನೋಡ್ಕೊಳ್ಳಿ ಅಥವಾ ನಾಳೆ ಇನ್ನೊಂದ್ಸರಿ ಮ್ಯಾಪ್ ಅನ್ನ ತೋರಿಸ್ತೇನೆ ನಿಮ್ಗೆ. ಮಾರಿಷಸ್ ಎಲ್ಲಿ ಬರುತ್ತೆ ಅಂತ. ಇನ್ನು ಈ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾ ಇದ್ವಿ? ಇಂಡಿಯಾ ಸೆಟ್ ಅಪ್ ರಾಡಾರ್ ಸ್ಟೇಷನ್ ಡೆವಲಪ್ಡ್ ಅಗೆಲೇಗ ಅಂಡ್ ಸಪೋರ್ಟ್ಸ್ ಇಟ್ಸ್ 2.3 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಇಇಝೆಡ್. ಭಾರತ ಅಲ್ಲಿ ಅಗಲೇಗಾದಲ್ಲಿ ಒಂದು ಸೇನಾ ನೆಲೆಯನ್ನು ಸಹ ಸ್ಥಾಪಿಸಿದೆ ಮತ್ತೆ ರಾಡಾರ್ ಸ್ಟೇಷನ್‌ಗಳನ್ನ ಅಲ್ಲಿ ತೆರೆದಿದೆ. ಹಾಗೆ ಮತ್ತೆ ಇಇಝೆಡ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರೀತೇವೆ. ವಿಶೇಷವಾದಂತಹ ಆರ್ಥಿಕ ವಲಯಗಳು. ಆ ಆರ್ಥಿಕ ವಲಯಗಳನ್ನು ಸೃಷ್ಟಿ ಮಾಡ್ಲಿಕ್ಕೆ ಸಹ ಅಲ್ಲಿ ಬೆಳೆಸಲಿಕ್ಕೆ ಭಾರತ ಹೆಲ್ಪ್ ಮಾಡ್ತಾ ಇದೆ. Cultural and diplomatic ties. India promotes Mauritian Indian heritage through the Mahatma Gandhi Institute, World Hindi Secretariat, and the largest Indian cultural center. ಭಾರತದ ಮಹಾತ್ಮ ಗಾಂಧಿ ಸಂಸ್ಥೆ ಇದೆ ಅಲ್ಲಿ. ವಿಶ್ವ ಹಿಂದಿ ಸಚಿವಾಲಯ ಹಾಗೂ ಅತಿ ದೊಡ್ಡ ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ಮೂಲಕ ಭಾರತ ಮತ್ತೆ ಮಾರಿಷಸ್‌ನ ನಡುವಿನ ಪರಂಪರೆ ಹೆಚ್ಚಾಗ್ತಾ ಇದೆ. ಎರಡರ ನಡುವೆ ಉತ್ತೇಜನ ಸಿಗ್ತಾ ಇದೆ. ಎರಡು ದೇಶಗಳು ಬಹಳ ಒಳ್ಳೆಯ ರೀತಿಯಲ್ಲಿ ಸಂಬಂಧವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇವೆ. ಕೌಂಟರಿಂಗ್ ಚೈನಾ. ಅದೇ ರೀತಿ ಇಂಡಿಯಾ ಬೂಸ್ಟ್ ಡಿಫೆನ್ಸ್ ಟೈಸ್ ವಿತ್ ಮಾರಿಷಿಯಸ್ ಟು ಲಿಮಿಟ್ ಚೈನಾಸ್ ಇನ್ಫ್ಲೂಯೆನ್ಸ್ ಇನ್ ದಿ ಇಂಡಿಯನ್ ಓಷನ್. ಹಿಂದೂ ಮಹಾಸಾಗರದಲ್ಲಿ ಚೀನಾದ ಒಂದು ಪ್ರಭಾವವನ್ನು ಕಡಿಮೆ ಮಾಡಲಿಕ್ಕೆ ಸಹ ಮಾರಿಷಸ್ ನಮಗೆ ಹೆಲ್ಪ್ ಮಾಡ್ತಾ ಇದೆ. ಹಾಗಾಗಿ ಅದರ ಜೊತೆಗೆ ನಾವು ಒಳ್ಳೆ ಸಂಬಂಧವನ್ನ ಮುಂದುವರಿಸಿಕೊಂಡು ಹೋಗೋದು ಬಹಳ ಅಗತ್ಯ. ಇದಾದ ನಂತರ ಈ ಕಡೆ ಬಂದ್ರೆ 2 ಚಿಕ್ಕ ಎಡಿಟೋರಿಯಲ್ ಇದೆ. ಬಿಲ್ಡಿಂಗ್ ಕೆಪಾಸಿಟೀಸ್ ಅಂತ ಒಂದಿದೆ. ಅದಾದ್ಮೇಲೆ ಸೆಕೆಂಡ್ ಚಾನ್ಸ್. ಇದು ಎರಡರ ಬಗ್ಗೆ ನೋಡೋದಾದ್ರೆ ಮೊದಲನೇ ಇದು ಏನ್ ಹೇಳ್ತಾ ಇದೆ ಅಂತಂದ್ರೆ, ಜೈಶಂಕರ್ ಅವರು ಯುಕೆಗೆ ಹೋಗಿದ್ರಲ್ವಾ? ಅಲ್ಲಿ ಒಂದು ಖಲಿಸ್ತಾನಿ ಪ್ರೊಟೆಸ್ಟರ್ ಅಂತಂದ್ರೆ ಒಂದು ಪ್ರತಿಭಟನೆಕಾರ ಬಂದು ಸ್ವಲ್ಪ ಅವರಿಗೆ ಎದುರಾಗಿದ್ದ ಸ್ವಲ್ಪ ಸೆಕ್ಯೂರಿಟಿ ಇಶ್ಯೂಸ್‌ಗಳಾಗಿತ್ತು. ಅದರ ಬಗ್ಗೆ ಕೊಟ್ಟಿದ್ದಾರೆ. ಸೆಕ್ಯೂರಿಟಿ ಇಶ್ಯೂ ಇನ್ ಲಂಡನ್. ಖಲಿಸ್ತಾನಿ ಪ್ರೊಟೆಸ್ಟರ್ ಅಪ್ರೋಚ್ಡ್ ಎಸ್ ಜೈಶಂಕರ್ ಕಾರ್ ಲಂಡನ್ ಬಟ್ ದ ವಿಸಿಟ್ ಕಂಟಿನ್ಯೂಡ್ ಆಸ್ ಪ್ಲಾನ್ಡ್. ಅಲ್ಲಿ ಒಬ್ಬ ಪ್ರತಿಭಟನಾಕಾರ ಜೈಶಂಕರ್ ಅವರ ಕಾರ್‌ನ ಹತ್ರಕ್ಕೆ ಬಂದಿದ್ದ. ಆಮೇಲೆ ಅವನನ್ನ ತಡೆ ಹಿಡಿದ್ರು. ಆಮೇಲೆ ಎಂದಿನಂತೆ ಭೇಟಿ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳು ಮುಂದುವರಿತಾ ಇದೆ. ಇಂಡಿಯಾ ಯುಕೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಎಫ್‌ಟಿಎ ಅಂತ ಹೇಳ್ತೇವೆ. ಮುಕ್ತ ವ್ಯಾಪಾರ ಒಪ್ಪಂದ. ಟಾಕ್ಸ್ ಆನ್ ದಿ ಲಾಂಗ್ ಡಿಲೇಡ್ ಇಂಡಿಯಾ ಯುಕೆ ಎಫ್‌ಟಿಎ ವರ್ ಕೀ ಫೋಕಸ್. ಈಗ ಜೈಶಂಕರ್ ಅವರು ಹೋಗಿದ್ದಾರಲ್ವಾ? ಹೋದಾಗ ಭಾರತ ಮತ್ತೆ ಯುಕೆ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದದ ಬಗ್ಗೆ ಚರ್ಚೆ ಆಗಬಹುದು. ಯಾಕಂದ್ರೆ ಬಹಳ ವರ್ಷಗಳಿಂದ ಈ ಒಂದು ಒಪ್ಪಂದ ಬಹಳ ಹಿಂದ್ಬಿದ್ಕೊಂಡಿತ್ತು ದೀರ್ಘಕಾಲದಿಂದ. ಹಾಗಾಗಿ ಅದರ ಜೊತೆ ಅಲಾಂಗ್ ವಿತ್ ದಿ ಬೂಸ್ಟಿಂಗ್ ಟ್ರೇಡ್ ವಿತ್ ಐರ್ಲೆಂಡ್ ಅಂಡ್ ದಿ ಇಯು. ಐರ್ಲೆಂಡ್ ಮತ್ತೆ ಯುರೋಪಿಯನ್ ಯೂನಿಯನ್ ಜೊತೆ ವ್ಯಾಪಾರವನ್ನು ಹೆಚ್ಚಿಸುವುದರ ಕುರಿತಾಗಿಯೂ ಇಲ್ಲಿ ಮಾತುಕತೆಗಳು ನಡೀಬಹುದು ಅಂತ ಹೇಳ್ತಾ ಇದ್ದಾರೆ. ಟ್ಯಾರಿಫ್ ರಿಡಕ್ಷನ್ಸ್ ಫಾರ್ ಟ್ರೇಡ್. ಇಂಡಿಯಾ ಇಸ್ ಕಟಿಂಗ್ ಇಂಪೋರ್ಟ್ ಡ್ಯೂಟೀಸ್ ಆನ್ ವೈನ್ಸ್, ವೆಹಿಕಲ್ಸ್ ಅಂಡ್ ಸ್ಪಿರಿಟ್ ಟು ಈಸ್ ಟ್ರೇಡ್ ಡೀಲ್ಸ್ ಫಾಲೋವಿಂಗ್ ಅ ಸಿಮಿಲರ್ ಮೂವ್ ಫಾರ್ ದಿ ಯುಎಸ್‌ಬಿಟಿಎ. ಯುಎಸ್‌ಬಿಟಿಎ ಅಂತಂದ್ರೆ ಯುಎಸ್ ಜೊತೆ ನಾವು ಬಯಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಲ್ವಾ? ಅದೇ ರೀತಿ ಇಲ್ಲೂ ಸಹ ನಾವು ಮಾಡ್ಕೋಬಹುದು. ವ್ಯಾಪಾರಕ್ಕಾಗಿ ಸುಂಕವನ್ನ ಕಡಿತಗೊಳಿಸೋದು. ಅಂತಂದ್ರೆ ಅದಕ್ಕೆ ಏನ್ ಮಾಡ್ತಾರೆ, ನಾವು ವೈನ್ ಮತ್ತೆ ವಾಹನಗಳು, ಸ್ಪಿರಿಟ್‌ಗಳ ಮೇಲಿನ ಆಮದು ಸುಂಕವನ್ನ ಕಡಿತಗೊಳಿಸೋದು. ಭಾರತದವರು ಅಲ್ಲಿಂದ ಆಮದು ಮಾಡ್ಕೊಳ್ತಾರೆ. ಆಮದು ಮಾಡ್ಕೊಂಡಾಗ ಅದರ ಮೇಲೆ ಸುಂಕ ಹಾಕಿದ್ರೆ ಆ ದೇಶಗಳ ಮೇಲೂ ಸ್ವಲ್ಪ ಹೊರೆ ಆಗುತ್ತೆ. ಮತ್ತೆ ನಮ್ಮ ದೇಶದಲ್ಲೂ ಅದರ ಬೆಲೆ ಏರ್ತಾ ಹೋಗುತ್ತೆ. ಇದನ್ನ ಕಡಿತಗೊಳಿಸೋದ್ರಿಂದ ಅಲ್ಲಿಂದವರು ಹೆಚ್ಚು ಇಲ್ಲಿಗೆ ಎಕ್ಸ್‌ಪೋರ್ಟ್ ಮಾಡ್ತಾ ಇರ್ತಾರೆ. ಭಾರತ ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ವಿಷಯವನ್ನ ಸಹ ಇದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇದಾದ ನಂತರ ಮುಂದಿನ ವಿಷಯ ಜಿಯೋಪಾಲಿಟಿಕಲ್ ಗೇಮ್ಸ್. ನೆಕ್ಸ್ಟ್ ಏನ್ ಹೇಳಿದ್ರು ಅಂತಂದ್ರೆ, ಆಸ್ ಯುರೋಪ್ ಲುಕ್ಸ್ ಫಾರ್ ರಿಲಯಬಲ್ ಪಾರ್ಟ್ನರ್ಸ್, ಇಂಡಿಯಾ ಇಸ್ ಸ್ಟ್ರೆಂಥನಿಂಗ್ ಟೈಸ್ ವಿತ್ ದಿ ಯುಕೆ, ಇಯು ಅಂಡ್ ನ್ಯಾಟೋ ಅಲೈಸ್ ಅಮಿಡ್ ಶಿಫ್ಟಿಂಗ್ ಗ್ಲೋಬಲ್ ಪಾಲಿಟಿಕ್ಸ್. ಟ್ರಂಪ್ ಅವರು ಬಂದ್ಮೇಲೆ ಜಾಗತಿಕ ಮಟ್ಟದಲ್ಲಿ ರಾಜಕೀಯದಲ್ಲಿ ದೊಡ್ಡ ದೊಡ್ಡ ಬೆಳವಣಿಗೆಗಳು ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಯುರೋಪ್ ಏನ್ ಮಾಡ್ತಾ ಇದೆ, ಒಂದು ತನ್ನ ವಿಶ್ವಾಸಾರ್ಹವಾದಂತ ಒಂದು ಪಾಲುದಾರನ್ನ ಹುಡುಕ್ತಾ ಇದೆ. ಈ ಎಲ್ಲಾ ವಿಷಯಗಳ ಒಂದು ಪ್ರಯೋಜನವನ್ನ ಭಾರತ ಪಡ್ಕೋಬಹುದು. ಆ ಮೂಲಕ ಜಗತ್ನಲ್ಲಿ ತನ್ನ ಅಸ್ತಿತ್ವವನ್ನ ಮುಂದುವರಿಸಿಕೊಂಡು ಹೋಗಬಹುದು. ಮತ್ತೆ ಭಾರತಕ್ಕೆ ಭಾರತ ತನ್ನ ಇಂಟ್ರೆಸ್ಟ್‌ಗೋಸ್ಕರ ಬೇಕಾದನ್ನ ಮಾಡಬಹುದು. ಹಾಗಾಗಿ ಇಯು ಸಹ ಎಲ್ಲಾ ದೇಶಗಳಿಗೂ ಹೆಲ್ಪ್ ಆಗೋ ರೀತಿಯಲ್ಲಿ ನಾವು ನಿರ್ಧಾರಗಳನ್ನು ಕೈಗೊಳ್ಳಬೇಕು. ಆ ನಿರ್ಧಾರ ನಮ್ಮ ದೇಶಕ್ಕೂ ಸಹ ಯಾವುದೇ ತೊಡಕನ್ನು ಉಂಟು ಮಾಡಬಾರದು. ಇದು ಈಗ ಭಾರತದ ಇಂಟರ್‌ನ್ಯಾಷನಲ್ ಪಾಲಿಸಿಯ ಮುಖ್ಯ ಭಾಗ.
ಇದಾದ್ಮೇಲೆ ಪಕ್ಕದಲ್ಲಿ ಇನ್ನೊಂದಿತ್ತಲ್ವಾ ಸೆಕೆಂಡ್ ಚಾನ್ಸ್. ಇದೇನ್ ಹೇಳುತ್ತೆ ಅಂತಂದ್ರೆ, ಹಿಂದೆ ನಡೆದಿತ್ತು ಒಂದ್ಸಾರಿ. ಟ್ರಂಪ್ ಮತ್ತೆ ಇರಾನ್ ನಡುವೆ ಅವರ ನಡುವೆ ಒಂದು ಡೀಲ್ ನಡೆದಿತ್ತು. ಇನ್ 2018 ಟ್ರಂಪ್ ವಿತ್‌ಡ್ರೂ ಫ್ರಾಮ್ ದಿ ಇರಾನ್ ನ್ಯೂಕ್ಲಿಯರ್ ಡೀಲ್ ಅಂಡ್ ಇಂಪೋಸ್ಡ್ ಹಾರ್ಶ್ ಸ್ಯಾಂಕ್ಷನ್ಸ್ ಡಿಸ್ಪೈಟ್ ಇರಾನ್ ಫಾಲೋವಿಂಗ್ ದಿ ಅಗ್ರೀಮೆಂಟ್. ಇರಾನ್ ಪರಮಾಣು ಒಪ್ಪಂದ ಅಮೆರಿಕ ಹಾಗೂ ಇರಾನ್ ಪರಮಾಣು ಒಪ್ಪಂದವನ್ನ ಮಾಡ್ಕೊಂಡಿದ್ರು. 2018ರಲ್ಲಿ ಟ್ರಂಪ್ ಅವರು ಆ ಒಪ್ಪಂದದಿಂದ ಹಿಂದೆ ಬಂದ್ಬಿಡ್ತಾರೆ. ಇರಾನ್ ಆ ಒಪ್ಪಂದವನ್ನ ಎಲ್ಲ ಸರಿಯಾಗಿ ಪಾಲಿಸ್ತಾನೆ ಇರುತ್ತೆ. ಆದ್ರೂ ಸಹ ಟ್ರಂಪ್ ಅವ್ರು ಏನ್ ಮಾಡ್ತಾರೆ, ಆ ದೇಶದ ಮೇಲೆ ಕಠಿಣ ನಿರ್ಬಂಧಗಳನ್ನ ವಿಧಿಸ್ತಾರೆ. ಸ್ಯಾಂಕ್ಷನ್‌ಗಳನ್ನ ಹಾಕ್ತಾರೆ. ಸ್ಯಾಂಕ್ಷನ್‌ಗಳನ್ನ ಹಾಕೋದ್ರಿಂದ ಭಾರತದ ಮೇಲೂ ಕೆಲವೊಂದ್ ಸಾರಿ ಎಫೆಕ್ಟ್ ಆಗುತ್ತೆ. ಇರಾನ್‌ನಲ್ಲಿ ಏನಿದೆ, ಭಾರತದ ಚಾಬಹಾರ್ ಬಂದರ್ ಇದೆ. ಆ ಚಾಬಹಾರ್ ಬಂದರು ಭಾರತ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ ಆಗಾಗ. ಹಾಗಾಗಿ ಭಾರತಕ್ಕೆ ಇಂಡೈರೆಕ್ಟ್ ಆಗಿ ಇದು ಅಫೆಕ್ಟ್ ಆಗ್ತಾ ಇರುತ್ತೆ. ಮತ್ತೆ ಅಲ್ಲಿಂದ ಭಾರತಕ್ಕೆ ಬರುವಂತಹ ಎಷ್ಟೋ ವಸ್ತುಗಳ ಮೇಲೂ ಸಹ ಇದು ಎಫೆಕ್ಟ್ ಅನ್ನ ಬೀಳುತ್ತೆ. ಇನ್ನು ರೈಸಿಂಗ್ ಟೆನ್ಷನ್ಸ್. This led to attacks and conflicts, including Iran shooting down a US drone and US killing General Soleimani and Iran attacking the US base. ಅದಷ್ಟಕ್ಕೆ ನಿಲ್ಲೋದಿಲ್ಲ, ಮತ್ತೆ ಬೇರೆ ಬೇರೆ ಸಂಘರ್ಷಗಳಿಗೆ ಕಾರಣ ಆಗುತ್ತೆ. ಇರಾನ್ US ನ ಡ್ರೋನ್ ಅನ್ನ ಹೊಡೆದುರುಳಿಸುತ್ತೆ. ಮತ್ತೆ US ಏನ್ ಮಾಡುತ್ತೆ, ಜನರಲ್ ಸೊಲೈಮಾನಿ ಅವರನ್ನ ಹತ್ಯೆ ಮಾಡುತ್ತೆ. ಮತ್ತು US ಸೇನಾನೆಲೆ ಮೇಲೆ ದಾಳಿ ಆಗುತ್ತೆ. ಈ ರೀತಿ ಘಟನೆಗಳು ಮುಂದುವರಿತಾ ಹೋಗುತ್ತೆ. ಇರಾನ್ಸ್ ವೀಕನ್ ಪೊಸಿಷನ್. ಅದಾದ್ಮೇಲೆ ಇರಾನ್ ವೀಕ್ ಆಗ್ಬಿಡುತ್ತೆ. ಯಾಕಂತಂದ್ರೆ ಇರಾನ್ ಇಸ್ ನೌ ವೀಕರ್ ಡ್ಯೂ ಟು ಎಕನಾಮಿಕ್ ಸ್ಟ್ರಗಲ್ಸ್. ಆರ್ಥಿಕವಾಗಿ ಇಲ್ಲಿ ಕುಸಿತ ಕಂಡು ಬರುತ್ತೆ. ದ ಫಾಲ್ ಆಫ್ ಸಿರಿಯಾಸ್ ಅಸಾದ್ ರೆಜಿಮ್. ಸಿರಿಯಾದಲ್ಲಿ ಅಸಾದ್ ಆಡಳಿತ ಇತ್ತು, ಅದು ಸಹ ಬಿದ್ದು ಹೋಗುತ್ತೆ. ಅಂಡ್ ಇಸ್ರೇಲ್ಸ್ ಆನ್ ಗೋಯಿಂಗ್ ಮಿಲಿಟರಿ ಆಕ್ಷನ್ಸ್. ಮತ್ತೆ ಇಸ್ರೇಲ್ ಸಹ ಇರಾನ್ ಜೊತೆ ಬೇರೆ ಬೇರೆ ಮಿಲಿಟರಿ ಆಕ್ಷನ್ ಅನ್ನ ಮಾಡ್ತಾ ಇರುತ್ತೆ ಇರಾನ್ ಮೇಲೆ. ಹಾಗಾಗಿ ಇರಾನ್ ಈಗ ದುರ್ಬಲ ಆಗ್ಬಿಟ್ಟಿದೆ. ಈಗ ಒಂದು ಅವಕಾಶ ಇದೆ ಬೇಕಿದ್ರೆ ಅಂತ ಹೇಳ್ತಾ ಇದ್ದಾರೆ. ಚಾನ್ಸ್ ಫಾರ್ ಟಾಕ್ಸ್. ಬೋತ್ ದ ಯುಎಸ್ ಅಂಡ್ ಇರಾನ್ ನೀಡ್ ಸೊಲ್ಯೂಷನ್. ಇರಾನ್ ವಾಂಟ್ಸ್ ಎಕನಾಮಿಕ್ ರಿಲೀಫ್. ಇರಾನ್ಗೆ ಈಗ ಆರ್ಥಿಕ ಸಹಾಯ ಬೇಕು. ದ ಯುಎಸ್ ವಾಂಟ್ಸ್ ಟು ಸ್ಟಾಪ್ ಇರಾನ್ ಫ್ರಮ್ ಮೇಕಿಂಗ್ ನ್ಯೂಕ್ಲಿಯರ್ ವೆಪನ್ಸ್. ಯುಎಸ್ ಗೆ ಏನ್ ಬೇಕು, ಇರಾನ್ ಯಾವುದೇ ರೀತಿ ನ್ಯೂಕ್ಲಿಯರ್ ವೆಪನ್ಗಳನ್ನು ತಯಾರು ಮಾಡಬಾರದು. ಹಾಗೆ ಇರಾನ್ ಸುಮ್ಮನೆ ಇರಬೇಕು ತನ್ನ ಪಾಡಿಗೆ ಅನ್ನೋದು ಯುಎಸ್ ನ ಅಭಿಪ್ರಾಯ. ಹಾಗಾಗಿ ಎರಡು ದೇಶಗಳು ಕೂತು ಈಗ ಮಾತುಕತೆ ನಡೆಸಿದ್ರೆ ಮುಂದಿನ ದಿನಗಳಲ್ಲಿ ಶಾಂತಿ ಸ್ಥಾಪನೆ ಆಗಬಹುದು ಅಂತ ಈ ಆರ್ಟಿಕಲ್ ನಲ್ಲಿ ಹೇಳ್ತಾ ಇದ್ದಾರೆ. ಅದಾದ ನಂತರ ಕೆಳಗಡೆ ಆವಾಗ ಒಂದು ಆರ್ಟಿಕಲ್ ಬಗ್ಗೆ ಹೇಳಿದ್ನಲ್ವಾ, ಕ್ಲೋಸಿಂಗ್ ದಿ ಜೆಂಡರ್ ಗ್ಯಾಪ್ ಇನ್ ದಿ ಹೈಯರ್ ಜುಡಿಷಿಯರಿ. ಇಲ್ಲಿರುವ ಅಂಶಗಳು ಸಹ ಬಹಳ ಇಂಪಾರ್ಟೆಂಟು. ಡೇಟಾ ಮುಖ್ಯವಾಗಿ. ಡೇಟಾದ ಇಂಟ್ರೆಸ್ಟಿಂಗ್ ಅಲ್ಲ ಅಂತ ನಿಮ್ಗೆ ಅನ್ಸ್ಬಹುದು, ಆದ್ರೆ ಡೇಟಾ ಇಂಪಾರ್ಟೆಂಟ್ ಬಹಳ. ಯಾಕಂತಂದ್ರೆ ಆ ಡೇಟಾವನ್ನ ನಾವು ಕೋಟ್ ಮಾಡಿದಾಗ್ಲೇ, ಅದನ್ನ ಬರೆದಾಗ್ಲೇ ನಮಗೆ ಮಾರ್ಕ್ಸ್ ಸ್ವಲ್ಪ ಹೆಚ್ಚು ಬರುವ ಸಾಧ್ಯತೆ ಇರುತ್ತೆ. ಲೋ ವಿಮೆನ್ ರೆಪ್ರೆಸೆಂಟೇಷನ್ ಇನ್ ಹೈಯರ್ ಜುಡಿಷಿಯರಿ. ವಿಮೆನ್ ಮೇಕಪ್ ಓನ್ಲಿ 14.27% ಆಫ್ ಹೈಕೋರ್ಟ್ ಜಡ್ಜಸ್, 109 ಔಟ್ ಆಫ್ 764. ಅಂತಂದ್ರೆ ಉನ್ನತ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮಹಿಳಾ ಪ್ರಾತಿನಿಧ್ಯದ ಕೊರತೆ ಇದೆ. ಹೈಕೋರ್ಟ್ ನ್ಯಾಯಾಧೀಶರಲ್ಲಿ ಮಹಿಳೆಯರ ಪ್ರಮಾಣ ಒಟ್ಟು 764ರಲ್ಲಿ 109 ಮಾತ್ರ ಮಹಿಳಾ ನ್ಯಾಯಾಧೀಶರಿದ್ದಾರೆ. ಅಂದ್ರೆ 14.27% ಮಾತ್ರ ಇದೆ. 8 ಹೈಕೋರ್ಟ್ಸ್ ಹ್ಯಾವ್ ಜಸ್ಟ್ 1 ವುಮೆನ್ ಜಡ್ಜ್ ಅಂಡ್ 3 ಉತ್ತರಾಖಂಡ್, ಮೇಘಾಲಯ, ತ್ರಿಪುರ ಹ್ಯಾವ್ ನನ್. 8 ಹೈಕೋರ್ಟ್ನಲ್ಲಿ ಕೇವಲ ಒಬ್ಬ ಮಹಿಳಾ ನ್ಯಾಯಾಧೀಶರಿದ್ದಾರೆ ಮತ್ತು 3 ಹೈಕೋರ್ಟ್ನಲ್ಲಿ ಉತ್ತರಾಖಂಡ, ಮೇಘಾಲಯ, ತ್ರಿಪುರಾದಲ್ಲಿ ಮಹಿಳಾ ನ್ಯಾಯಾಧೀಶರೇ ಇಲ್ಲ. ಸುಪ್ರೀಂ ಕೋರ್ಟ್ ಹ್ಯಾಸ್ ಓನ್ಲಿ 2 ವಿಮೆನ್ ಜಡ್ಜಸ್. ಈಗ ಸುಪ್ರೀಂ ಕೋರ್ಟ್ ನಲ್ಲೂ ಸಹ 2 ಜಡ್ಜಸ್ ಇರೋದು. ಜಸ್ಟಿಸ್ ಅದರಲ್ಲೂ ಒಬ್ರು. ಆಫ್ಟರ್ ಜಸ್ಟಿಸ್ ಬೇಲಾ ತ್ರಿವೇದಿಸ್ ರಿಟೈರ್ಮೆಂಟ್ ಇನ್ 2025 ಓನ್ಲಿ 1 ವಿಲ್ ರಿಮೇನ್. ಅದಾದ ನಂತರ 2025ರಲ್ಲಿ ಈಗ ಬೇಲಾ ತ್ರಿವೇದಿ ಅವರು ನಿವೃತ್ತರಾದ ನಂತರ ಒಬ್ಬರು ಮಾತ್ರ ಉಳಿತಾರೆ. ಯಾರು ಅವರು? ಅವರ ಹೆಸರು ಗೊತ್ತಿದ್ಯಾ? ಗೊತ್ತಿದ್ರೆ ಕಮೆಂಟ್ ಮಾಡಿ. ಗ್ಲಾಸ್ ಸೀಲಿಂಗ್ ಇನ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್. ವಿಮೆನ್ ಜಡ್ಜಸ್ ಆರ್ ಅಪಾಯಿಂಟೆಡ್ ಲೇಟರ್ ದೆನ್ ಮೆನ್. ಸರಾಸರಿ ನಾವು ಎಷ್ಟು ವಯಸ್ಸಿಗೆ ಮೆನ್ ಮತ್ತೆ ವಿಮೆನ್ ಜಡ್ಜಸ್ ಗಳನ್ನ ಅಪಾಯಿಂಟ್ ಮಾಡ್ತಾರೆ ಅಂತ ನೋಡೋದಾದ್ರೆ, ವಿಮೆನ್ ಜಡ್ಜಸ್ಗಳು ಆಗೋದು ಸುಮಾರು 53 ವರ್ಷಕ್ಕೆ. ಆದ್ರೆ ಗಂಡಸರು ಜಡ್ಜ್ ಆಗೋದು ಸುಮಾರು 51 ವರ್ಷ ಸರಾಸರಿ ತೆಗೆದುಕೊಂಡಾಗ. ಈ ಒಂದು ಅಂಕಿಅಂಶ ನೋಡಿದ್ರೆ ವಿಮೆನ್ಸ್ ಜಡ್ಜ್ಗಳು ಆಗುವಂತ ವಯಸ್ಸು ಸಹ ಬಹಳ ಲೇಟ್ ಆಗಿರುತ್ತೆ. ಅಂದ್ರೆ ಅವರಿಗೆ ಅಷ್ಟು ಬೇಗ ಅವರನ್ನ ವ್ಯವಸ್ಥೆ ಸ್ವೀಕರಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓನ್ಲಿ 1 ವುಮೆನ್ ಹ್ಯಾಸ್ ಬೀನ್ ಡೈರೆಕ್ಟ್ಲಿ ಅಪಾಯಿಂಟೆಡ್ ಟು ದ ಸುಪ್ರೀಂ ಕೋರ್ಟ್ ಫ್ರಮ್ ದಿ ಬಾರ್ ಕೌನ್ಸಿಲ್ ಕಂಪೇರ್ಡ್ ಟು 9 ಮೆನ್. ಈಗ ಬಾರ್ ಕೌನ್ಸಿಲ್ ಅಂತ ಇರುತ್ತೆ, ವಕೀಲರದ್ದು ಅಥವಾ ಲಾಯರ್ಸ್ ಗಳದ್ದು. ಆ ಒಂದು ಕೌನ್ಸಿಲ್ ನಿಂದ ಸುಪ್ರೀಂ ಕೋರ್ಟ್ಗೆ ನೇರವಾಗಿ ನೇಮಕವಾದ ಪುರುಷ ಮತ್ತು ಮಹಿಳೆಯರ ಅನುಪಾತ ಎಷ್ಟಿದೆ? ಜಡ್ಜಸ್ ಗಳಲ್ಲಿ ಪುರುಷರು 9 ಜನ ಆಗಿದ್ರೆ ಮಹಿಳೆಯ ಪ್ರಮಾಣ ಕೇವಲ 1 ಇದೆ. ಸಿನ್ಸ್ 2020 9 women recommended for high court positions were not confirmed. 2020ರಿಂದ ಸುಮಾರು 9 ಮಹಿಳೆಯರನ್ನ ಹೈಕೋರ್ಟ್ಗೆ ಶಿಫಾರಸು ಮಾಡಿದ್ದಾರೆ. ಆದರೂ ಸಹ ಅವರ ಹುದ್ದೆಯನ್ನು ದೃಢೀಕರಿಸಲಾಗಿಲ್ಲ, ಕನ್ಫರ್ಮ್ ಆಗಿಲ್ಲ. ಬ್ಯಾರಿಯರ್ಸ್ ಇನ್ ದಿ ಸೆಲೆಕ್ಷನ್ ಪ್ರೊಸೆಸ್. ಯಾಕಂದ್ರೆ ಸೆಲೆಕ್ಷನ್ ಪ್ರೊಸೆಸ್ ನಲ್ಲೇ ಕೆಲವೊಂದು ಸಾರಿ
ತೊಡಕುಗಳಿದೆ. ದ ಒಪ್ಯಾಕ್ ಕೊಲಿಜಿಯಂ ಸಿಸ್ಟಮ್ ಲ್ಯಾಕ್ಸ್ ಟ್ರಾನ್ಸ್ಪರೆನ್ಸಿ ಅಂಡ್ ಕ್ಲಿಯರ್ ಕ್ರೈಟೀರಿಯಾ ಮೇಕಿಂಗ್ ಇಟ್ ಹಾರ್ಡರ್ ಫಾರ್ ವುಮೆನ್ ಟು ಬಿ ಸೆಲೆಕ್ಟೆಡ್. ಕೊಲಿಜಿಯಂ ವ್ಯವಸ್ಥೆ ಅಂತ ಇದೆಯಲ್ವಾ, ಜಡ್ಜಸ್ಗಳನ್ನ ನೇಮಕ ಮಾಡೋದು, ಆ ವ್ಯವಸ್ಥೆಯಲ್ಲೇ ಪಾರದರ್ಶಕತೆ ಇಲ್ಲ, ಸ್ಪಷ್ಟ ಮಾನದಂಡಗಳಿಲ್ಲ. ಹೀಗಾಗಿ ಮಹಿಳೆಯರು ಆಯ್ಕೆಯಾಗುವಾಗ ಹಲವಾರು ಸಮಸ್ಯೆಗಳು ಎದುರಾಗುತ್ತೆ. ವುಮೆನ್ ಲಾಯರ್ಸ್ ಫೇಸ್ ಮೋರ್ ಸ್ಕ್ರೂಟಿನಿ ಅಂಡ್ ಮಸ್ಟ್ ಪ್ರೂವ್ ಮೆರಿಟ್ ಫಾರ್ ಮೋರ್ ದೆನ್ ಮೆನ್. ಅಂತಂದ್ರೆ ಮಹಿಳೆಯರು ಹೆಚ್ಚಿನ ಪರಿಶೀಲನೆ ಎದುರಿಸಬೇಕಾಗತ್ತೆ. ಅದೇ ರೀತಿ ಪುರುಷರಿಗಿಂತ ಹೆಚ್ಚಿನ ಅರ್ಹತೆಯನ್ನು ಅವರು ಸಾಬೀತುಪಡಿಸಬೇಕಾಗತ್ತೆ. ಹಾಗಾಗಿ ಅವರು ಮುಂದೆ ಹೋಗೋದು ಬಹಳ ಕಷ್ಟ ಆಗಿರುತ್ತೆ. ಇಂಪಾರ್ಟೆನ್ಸ್ ಆಫ್ ಜೆಂಡರ್ ಡೈವರ್ಸಿಟಿ ಇನ್ ಜುಡಿಷಿಯರಿ. ಯಾಕೆ ನಮಗೆ ಜೆಂಡರ್ ಡೈವರ್ಸಿಟಿ ಬೇಕು? ಮೋರ್ ವುಮೆನ್ ಜಡ್ಜಸ್ ವುಡ್ ಇನ್ಕ್ರೀಸ್ ಕೋರ್ಟ್ ಲೆಜಿಟಮೆಸಿ, ಇಂಪ್ರೂವ್ ರಿಪ್ರೆಸೆಂಟೇಷನ್ ಅಂಡ್ ಎನ್ಶೋರ್ ಫೇರ್ ಡಿಸಿಷನ್ಸ್. ಹೆಚ್ಚಿನ ವೈವಿಧ್ಯತೆ ಇದ್ರೆ ಅಥವಾ ಗಂಡು ಹೆಣ್ಣು ಅಥವಾ ಎಲ್ಲಾ ರೀತಿಯ ಸಮಾಜದ ಅಂಗಗಳನ್ನ ನಾವು ಈ ನ್ಯಾಯ ವ್ಯವಸ್ಥೆಯಲ್ಲಿ ಸೇರಿಸೋದ್ರಿಂದ ಸ್ಪಷ್ಟ ಮಾನದಂಡಗಳ ಜೊತೆ ಇದೆಯಲ್ವಾ, ಆ ಒಂದು ಪಾರದರ್ಶಕವಾದ ಪ್ರಕ್ರಿಯೆಯನ್ನ ಮಾಡಬಹುದು. ಮತ್ತೆ ಅದ್ರ ಜೊತೆ ಏನಾಗುತ್ತೆ, ಜೆಂಡರ್ ಡೈವರ್ಸಿಟಿ ಶುಡ್ ಬಿ ಟ್ರೀಟೆಡ್ ಲೈಕ್ ಸ್ಟೇಟ್ ಕಾಸ್ಟ್ ಅಂಡ್ ರಿಲಿಜಿಯಸ್ ರಿಪ್ರೆಸೆಂಟೇಷನ್ ಇನ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್. ಅಂತಂದ್ರೆ ಯಾವುದೇ ರಾಜ್ಯ ಆಗಿರಬಹುದು ಅಥವಾ ಯಾವುದೇ ಜಾತಿ ಮತ್ತೆ ಧರ್ಮ ಇದೆಲ್ಲವನ್ನು ಮೀರಿ ಜೆಂಡರ್ ಡೈವರ್ಸಿಟಿ ಮತ್ತೆ ಬೇರೆ ಬೇರೆ ವಿಧಾನಗಳನ್ನ ನಾವು ಪರಿಗಣಿಸಿಕೊಂಡು ನಾವು ಎಲ್ಲರಿಗೂ ಸಮಾನವಾದ ಅವಕಾಶ ದೊರೆಯುವ ರೀತಿಯಲ್ಲಿ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಅನ್ನು ಮಾಡಬೇಕಾಗಿರುತ್ತೆ. ಹಾಗಾದ್ರೆ ಸೊಲ್ಯೂಷನ್ ಏನು? ಸೊಲ್ಯೂಷನ್ಸ್ ಫಾರ್ ಈಕ್ವಲ್ ರಿಪ್ರೆಸೆಂಟೇಷನ್. The collegium should adopt a transparent process with clear criteria for judicial appointments. ಅಂತಂದ್ರೆ ನೇಮಕಾತಿಗಳನ್ನು ನಡೆಸುವಾಗ ಸ್ಪಷ್ಟವಾದ ಮಾನದಂಡ ಇರಬೇಕು, ಪಾರದರ್ಶಕವಾದ ಪ್ರಕ್ರಿಯೆಗಳನ್ನ ಅಳವಡಿಸಿಕೊಳ್ಬೇಕು. ಅಟ್ ಲೀಸ್ಟ್ 1/3 to half of the higher judiciary should be women to ensure balance. ಸಮತೋಲನವನ್ನು ಖಚಿತಪಡಿಸಿಕೊಳ್ಳಿಕ್ಕೆ ಒಟ್ಟು ನ್ಯಾಯ ವ್ಯವಸ್ಥೆಯ 1/3 ಭಾಗದಷ್ಟಾದ್ರೂ ಏನಾಗಿರಬೇಕು, ಮಹಿಳೆಯರಿಗೆ ಆ ಒಂದು ಪ್ರಮಾಣ ಮೀಸಲಾಗಿರಬೇಕು. 1/3 ಭಾಗದಿಂದ ಅರ್ಧದಷ್ಟು ಪ್ರಮಾಣವನ್ನ ಮಹಿಳೆಯರಿಗೆ ಮೀಸಲಾಗಿಡಬೇಕು. ದ ಗೋಲ್ ಶುಡ್ ಬಿ ಟು ಮೇಕ್ ವಿಮೆನ್ಸ್ ಅಪಾಯಿಂಟ್ಮೆಂಟ್ಸ್ ಸೋ ಕಾಮನ್. ಅಂತಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ವಿಮೆನ್ಸ್ ಅಪಾಯಿಂಟ್ಮೆಂಟ್ ಶುಡ್ ಬಿ ಸೋ ಕಾಮನ್ ದಟ್ ದೇ ಆರ್ ನೋ ಲಾಂಗರ್ ಸೀನ್ ಆಸ್ ಎಕ್ಸ್ಟ್ರಾರ್ಡಿನರಿ. ನಾವ್ ಹೇಳ್ತಾ ಇರ್ತೀವಲ್ವಾ, ಮಹಿಳೆಯರಿಗೋಸ್ಕರ ಸಪರೇಟ್ ಆಗಿ ಒಂದು ಚಳುವಳಿ ಮಾಡೋ ರೀತಿ ಅಂತ ಪರಿಸ್ಥಿತಿ ಎದುರಾಗಬಾರ್ದು ನಮಗೆ. ಅದು ಕಾಮನ್ ಆಗಿರ್ಬೇಕು. ಅಂತಂದ್ರೆ ಸಾಮಾನ್ಯವಾದ ಒಂದು ಪ್ರಕ್ರಿಯೆ ಆಗ್ಬೇಕು ನೇಮಕಾತಿ ಅನ್ನೋದು. ಅದಕ್ಕೋಸ್ಕರ ಬೇರೆ ಯಾರೋ ಒಂದು ಇದೊಂದು ಎಕ್ಸ್ಟ್ರಾರ್ಡಿನರಿ ಆದಂತಹ ಒಂದು ಕ್ರಮ ಇದು ಅಂತ ಹೇಳೋ ಮಟ್ಟಕ್ಕೆ ನಾವು ಮುಟ್ಟಬಾರದು. ಹಾಗಾಗಿ ನೇಮಕಾತಿಗಳನ್ನ ಹೆಚ್ಚಿಸಬೇಕು, ಅದನ್ನ ಅಸಾಧಾರಣವಾಗಿ ನೋಡುವಂತ ರೀತಿಯನ್ನ ಕಡಿಮೆಗೊಳಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಇದಾದ ನಂತರ ಮಾಧವ್ ನ್ಯಾಷನಲ್ ಪಾರ್ಕ್ ಇನ್ ಮಧ್ಯಪ್ರದೇಶ್ ಬಿಕಮ್ಸ್ ಇಂಡಿಯಾಸ್ 58th ಟೈಗರ್ ರಿಸರ್ವ್. ಮಾಧವ್ ನ್ಯಾಷನಲ್ ಪಾರ್ಕ್ ಎಲ್ಲಿ ಬರುತ್ತೆ? ಇದು ಮಧ್ಯಪ್ರದೇಶ್, ಶಿವಪುರಿ ಡಿಸ್ಟ್ರಿಕ್ಟ್, ಡಿಕ್ಲೇರ್ಡ್ ಆಸ್ 58th ಟೈಗರ್ ರಿಸರ್ವ್ ಇನ್ ಇಂಡಿಯಾ. ಭಾರತದ 58ನೇ ಹುಲಿಗಾಗಿ ಮೀಸಲಿಟ್ಟಂತಹ ಪ್ರದೇಶ ಎಂದು ಘೋಷಣೆ ಮಾಡಿದ್ದಾರೆ. ಮಧ್ಯಪ್ರದೇಶದ ಶಿವಪುರಿಯಲ್ಲಿ ಬರುತ್ತೆ. ಟೈಗರ್ ರಿಸರ್ವ್ ಅಂತಂದ್ರೆ ಏನು? ಹುಲಿ ಸಂರಕ್ಷಣಾ ಪ್ರದೇಶ ಅಂತ ಹೇಳಬಹುದು. ಅಂತಂದ್ರೆ ಆ ಪ್ರೊಟೆಕ್ಟೆಡ್ ಏರಿಯಾ ವೇರ್ ಟೈಗರ್ಸ್ ಆರ್ ಕನ್ಸರ್ವ್ಡ್ ಅಂಡರ್ ದಿ ಪ್ರಾಜೆಕ್ಟ್ ಟೈಗರ್ ಇನಿಷಿಯೇಟಿವ್. ಪ್ರಾಜೆಕ್ಟ್ ಟೈಗರ್ ಯೋಜನೆ ಅಡಿಯಲ್ಲಿ ಹುಲಿಗಳನ್ನ ಸಂರಕ್ಷಣೆ ಮಾಡ್ತಾರೆ. ದೀಸ್ ರಿಸರ್ವ್ಸ್ ಪ್ರೊವೈಡ್ ಸೇಫ್ ಹ್ಯಾಬಿಟ್ಯಾಟ್ ಫಾರ್ ಟೈಗರ್ಸ್ ಟು ಇನ್ಕ್ರೀಸ್ ದರ್ ಪಾಪ್ಯುಲೇಷನ್. ಈ ಪ್ರದೇಶಗಳಲ್ಲಿ ಹುಲಿಗೆ ಸುರಕ್ಷಿತವಾದ ಆವಾಸಸ್ಥಾನವನ್ನು ಒದಗಿಸಿ ಹುಲಿಗಳ ಜನಸಂಖ್ಯೆ, ಹುಲಿಗಳ ಒಂದು ಸಂಖ್ಯೆ ಇರುತ್ತಲ್ವಾ, ಅದನ್ನು ಹೆಚ್ಚಿಸಲಿಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಾರೆ. ಅದಾದ ನಂತರ ಟೈಗರ್ ರೀಇಂಟ್ರೊಡಕ್ಷನ್ ಪ್ರಾಜೆಕ್ಟ್, ವೈಲ್ಡ್ ಲೈಫ್ ಕನ್ಸರ್ವೇಷನ್ ಸ್ಟ್ರಾಟಜಿ ವೇರ್ ಟೈಗರ್ಸ್ ಆರ್ ರಿಲೋಕೇಟೆಡ್ ಟು ಏರಿಯಾಸ್ ವೇರ್ ದರ್ ಪಾಪ್ಯುಲೇಷನ್ ಹ್ಯಾಸ್ ಡಿಕ್ಲೈನ್ಡ್. ಇನ್ 2023 3 ಟೈಗರ್ಸ್ ವರ್ ಇಂಟ್ರೊಡ್ಯೂಸ್ಡ್ ಇನ್ ಮಾಧವ್ ನ್ಯಾಷನಲ್ ಪಾರ್ಕ್. ಅಂದ್ರೆ ಹುಲಿಗಳನ್ನ ಅವರ ಜನಸಂಖ್ಯೆ ಕಡಿಮೆ ಆಗುತ್ತಲ್ವಾ, ಆ ಸಂಖ್ಯೆ ಕಡಿಮೆ ಆಗ್ತಾ ಇದ್ದ ಹಾಗೆ ಬೇರೆ ಬೇರೆ ವನ್ಯಜೀವಿಗಳನ್ನ ರಕ್ಷಣೆ ಮಾಡಲಿಕ್ಕೆ ಇಂತಹ ಕ್ರಮಗಳನ್ನ ಕೈಗೊಳ್ತಾರೆ. 2023ರಲ್ಲಿ ಈ ಕ್ರಮಕ್ಕೆ ಏನಂತ ಕರೀತಿದ್ದಾರೆ? ಟೈಗರ್ ರೀಇಂಟ್ರೊಡಕ್ಷನ್ ಪ್ರಾಜೆಕ್ಟ್ ಅಂತ ಕರೀತಾರೆ. 2023ರಲ್ಲಿ ಮಾಧವ್ ರಾಷ್ಟ್ರೀಯ ಉದ್ಯಾನವನದಲ್ಲಿ 3 ಹುಲಿಗಳನ್ನ ಈ ರೀತಿ ಇಂಟ್ರೊಡ್ಯೂಸ್ ಮಾಡ್ತಾರೆ, ಪರಿಚಯಿಸ್ತಾರೆ. ಇನ್ನೊಂದು ಪ್ರದೇಶದ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ, ಯಾವುದು ಅಂತಂದ್ರೆ ಚಂಬಲ್ ರೀಜನ್, ಜಿಯೋಗ್ರಾಫಿಕಲ್ ರೀಜನ್ ಕವರಿಂಗ್ ಪಾರ್ಟ್ಸ್ ಆಫ್ ಮಧ್ಯಪ್ರದೇಶ್, ರಾಜಸ್ಥಾನ್ ಅಂಡ್ ಉತ್ತರ ಪ್ರದೇಶ್, known for its ravines, wildlife and Chambal River. It is home to rare species like the gharial, crocodile and gangetic dolphin. ಚಂಬಲ್ ಪ್ರದೇಶ ಇಲ್ಲಿದೆ. ಮಧ್ಯಪ್ರದೇಶ, ರಾಜಸ್ಥಾನ ಮತ್ತೆ ಉತ್ತರ ಪ್ರದೇಶದ ಕೆಲವು ಭಾಗಗಳನ್ನ ಒಳಗೊಂಡಿದೆ. ಇಲ್ಲಿ ಕಣಿವೆಗಳಿರುತ್ತೆ, ಮತ್ತೆ ವನ್ಯಜೀವಿಗಳು ಮತ್ತೆ ಚಂಬಲ್ ನದಿಗೆ ಇದು ಹೆಸರುವಾಸಿಯಾಗಿದೆ. ಅದೇ ರೀತಿ ಘರಿಯಲ್ಗಳು, ಗಂಗಾ ನದಿ ಡಾಲ್ಫಿನ್ಗಳು ಮುಂತಾದ ಅಪರೂಪದ ಪ್ರಭೇದಗಳು ಸಹ ಇಲ್ಲಿ ಕಂಡು ಬರುತ್ತೆ. ಇದು ಪ್ರಾಜೆಕ್ಟ್ ಟೈಗರ್ ಅಂತಂದ್ರೆ 1973 ಗವರ್ಮೆಂಟ್ ಆಫ್ ಇಂಡಿಯಾ ಇನಿಷಿಯೇಟಿವ್ ಪ್ರೊಟೆಕ್ಟ್ ಟೈಗರ್ಸ್ ಅಂಡ್ ದರ್ ಹ್ಯಾಬಿಟ್ಯಾಟ್. ಇಟ್ ಇಸ್ ಮಾನಿಟರ್ಡ್ ಬೈ ದಿ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಸರಿಯಾಗಿ ನೋಡ್ಕೊಳ್ಳಿ, ಯಾವುದು? NTCA,
ಪ್ರಾಜೆಕ್ಟ್ ಟೈಗರ್ ಅಂತಂದ್ರೇನು ಹುಲಿಗಳನ್ನ ಮತ್ತೆ ಅವುಗಳ ಆವಾಸ ಸ್ಥಾನವನ್ನ ರಕ್ಷಿಸಲಿಕ್ಕೆ 1971ರಲ್ಲಿ ಭಾರತ ಸರ್ಕಾರ ಕೈಗೊಂಡಂತಹ ಒಂದು ಉಪಕ್ರಮ ಇದು. ಇದನ್ನ ಯಾರ ಮೇಲ್ವಿಚಾರಣೆ ಮಾಡ್ತಾರೆ? ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ NTCA ಮೇಲ್ವಿಚಾರಣೆ ಮಾಡುತ್ತೆ. ಇದರಿಂದಾಗಿ ಏನಾಗಿದೆ? ಇನ್ಕ್ರೀಸಿಂಗ್ ಇಂಡಿಯಾಸ್ ಟೈಗರ್ ಪಾಪ್ಯುಲೇಷನ್, ಹುಲಿಗಳ ಸಂಖ್ಯೆನ ಹೆಚ್ಚಿಸಲಿಕ್ಕೆ ಸಹಾಯ ಆಗಿದೆ. NTCA ಬಗ್ಗೆ ನೋಡೋದಾದ್ರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ NTCA ಇದೇನಿದು ಗವರ್ಮೆಂಟ್ ಬಾಡಿ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್. ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ? ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಪರಿಸರ, ಫಾರೆಸ್ಟ್, ಅರಣ್ಯ ಮತ್ತೆ ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆ ಸಚಿವಾಲಯದ ಅಡಿಯಲ್ಲಿ ಬರುವಂತಹ ಸರ್ಕಾರಿ ಸಂಸ್ಥೆ ಇದು. ರೆಸ್ಪಾನ್ಸಿಬಲ್ ಫಾರ್ ಟೈಗರ್ ಪ್ರೊಟೆಕ್ಷನ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಟೈಗರ್ ರಿಸರ್ವ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ಹುಲಿಯ ಸಂರಕ್ಷಣೆ ಮತ್ತೆ ಹುಲಿಗಾಗಿ ಇರುವಂತಹ ಬೇರೆ ಬೇರೆ ಪ್ರದೇಶಗಳನ್ನ ರಕ್ಷಿಸುವ ಜವಾಬ್ದಾರಿಯನ್ನ ಈ ಒಂದು NTCA ವಹಿಸಿಕೊಂಡಿದೆ. ಇನ್ನು ಕೆಳಗೆ ಬಂದ್ರೆ ಇಂಡಿಯನ್ ಟೀಮ್ ಮೇಕ್ಸ್ ಡಬ್ಲಿ ಸೆಕ್ಯೂರ್ ಇಂಕ್ ಟು ಥ್ವಾರ್ಟ್ ಕೌಂಟರ್ ಫಿಟ್ಟಿಂಗ್. ಖೋಟಾ ನೋಟು ಅಂತ ಹೇಳ್ತೀವಲ್ವಾ, ಅಥವಾ ನಕಲಿ ನೋಟುಗಳು, ಅದನ್ನ ಅಂತ ಸಮಸ್ಯೆಯನ್ನ ಪರಿಹರಿಸಲಿಕ್ಕೆ ಭಾರತ ಅಥವಾ ಬೇರೆ ಬೇರೆ ದೇಶಗಳು ಯಾವ್ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತಾ ಇವೆ. ಇದರಲ್ಲಿ ಮುಖ್ಯವಾಗಿ ಭಾರತ ಕೈಗೊಂಡ ಕ್ರಮಗಳನ್ನ ಹೇಳ್ತಾ ಇದ್ದಾರೆ. ಒಂದು ನೋಟು ನಿಜವಾದದ್ದ ಅಥವಾ ಸುಳ್ಳ ಅಥವಾ ಕಳ್ಳ ನೋಟ ಅಂತ ಹೇಗೆ ಪತ್ತೆ ಮಾಡ್ತಾರೆ, ಯಾವ ಡಿಫ್ರೆನ್ಸ್ ಇರುತ್ತೆ ಅದರಲ್ಲಿ ಅನ್ನುವಂಥ ಕೆಲವು ಇಂಟ್ರೆಸ್ಟಿಂಗ್ ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ. ಇದರ ಬರುವಂತ ಕೆಲವೊಂದು ಕೀವರ್ಡ್ಗಳನ್ನ ನೆನಪಿಟ್ಕೊಳ್ಳಿ, ಕ್ರಿಮ್ಸ್ಗೆ ಹೆಲ್ಪ್ ಆಗಬಹುದು. ಒಂದು ಕೌಂಟರ್ ಫಿಟ್ಟಿಂಗ್ ಅಂತಂದ್ರೆ ಏನು? ದ ಇಲ್ಲಿಗಲ್ ಆಕ್ಟ್ ಆಫ್ ಕ್ರಿಯೇಟಿಂಗ್ ಫೇಕ್ ಕಾಪೀಸ್ ಆಫ್ ವ್ಯಾಲ್ಯೂಯಬಲ್ ಐಟಮ್ಸ್ ಲೈಕ್ ಕರೆನ್ಸಿ ನೋಟ್ಸ್, ಪಾಸ್ಪೋರ್ಟ್ಸ್, ಮೆಡಿಸಿನ್ಸ್ ಅಂಡ್ ಬ್ರಾಂಡೆಡ್ ಪ್ರಾಡಕ್ಟ್ಸ್. ಅಂದ್ರೆ ಕರೆನ್ಸಿ ನೋಟ್ಸ್, ಪಾಸ್ಪೋರ್ಟ್ ಮತ್ತೆ ಔಷಧ, ಕೆಲವೊಂದು ಬ್ರಾಂಡೆಡ್ ಉತ್ಪನ್ನಗಳನ್ನ ಏನ್ ಮಾಡ್ತಾರೆ? ನಕಲಿ ಪ್ರತಿಗಳನ್ನ ರಚಿಸ್ತಾರೆ. ಇದಕ್ಕೆ ನಕಲೀಕರಣ ಅಂತ ಕರೀಬಹುದು. ಇದು ಕಾನೂನು ಬಾಹಿರವಾದಂತಹ ಕೃತ್ಯ ಇದು. ಇನ್ನು ಸೆಕ್ಯೂರಿಟಿ ಪ್ರಿಂಟಿಂಗ್, a specialized method of printing prevents counterfeiting by adding unique security features to documents like banknotes, checks and passport. ಅಂದ್ರೆ ನೋಟ್ಗಳನ್ನ ಮುದ್ರಣ ಮಾಡಬೇಕಾದ್ರೆ ಏನ್ ಮಾಡ್ತಾರೆ? ವಿಶಿಷ್ಟ ಭದ್ರತಾ ವೈಶಿಷ್ಟ್ಯಗಳನ್ನ ಸೇರಿಸ್ತಾರೆ. ಆ ಸೇರಿಸೋದ್ರಿಂದ ನಕಲಿ ಮಾಡೋದನ್ನ ತಡೆಯಬಹುದು. ಯಾವ್ಯಾವ ಒಂದು ಫೀಚರ್ಸ್ ಇರುತ್ತೆ ಹಾಗಾದ್ರೆ ಕೆಲವೊಂದನ್ನ ಕೊಟ್ಟಿದ್ದಾರೆ. ಆಪ್ಟಿಕಲಿ ವೇರಿಯಬಲ್ ಇಂಕ್, OVI ಅಂತ ಕರಿತೇವೆ. A type of ink used in security printing which changes color when viewed from different angles, used in bank notes and passport. ನೀವು ಬ್ಯಾಂಕ್ ನೋಟ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಕೆಲವೊಂದು ನೋಟ್ಗಳ ಮೇಲೆ ನೀವು ಸರಿಯಾಗಿ ಗಮನಿಸಿದ್ರೆ ಒಂದು ಶಾಯಿಯ ರೀತಿ ಇರುತ್ತೆ, ಅಥವಾ ಒಂದು ಬೇರೆ ಬೇರೆ ದೃಷ್ಟಿ ನೋಟದಿಂದ ಬೇರೆ ಬೇರೆ ಕೋನಗಳಿಂದ ಅಂತಂದ್ರೆ ಬೇರೆ ಬೇರೆ ರೀತಿ ನೀವು ನೋಟನ್ನ ಹಿಡ್ಕೊಂಡ್ರೆ ಅದರ ಬಣ್ಣ ಬದಲಾಗ್ತಾ ಹೋಗುತ್ತೆ. ನೋಟುಗಳ ಮೇಲೆ ಮತ್ತೆ ಪಾಸ್ಪೋರ್ಟ್ ನಲ್ಲಿ ಇದನ್ನ ಬಳಸ್ತಾರೆ. ಇನ್ನು ಫ್ಲೋರಸೆಂಟ್ ಇಂಕ್ ಅನ್ನ ಬಳಸ್ತಾರೆ. ಇದೇನ್ ಮಾಡುತ್ತೆ? ಇಂಕ್ ದಟ್ ಗ್ಲೋಸ್ ಅಂಡರ್ ಅಲ್ಟ್ರಾ ವೈಲೆಟ್ ಆರ್ ಇನ್ಫ್ರಾರೆಡ್ ಲೈಟ್ ಫೌಂಡ್ ಇನ್ ಕರೆನ್ಸಿ ನೋಟ್ಸ್ ಅಂಡ್ ಸೆಕ್ಯೂರಿಟಿ ಡಾಕ್ಯುಮೆಂಟ್ಸ್ ಟು ಪ್ರಿವೆಂಟ್ ಫ್ರಾಡ್. ಫ್ಲೋರಸೆಂಟ್ ಇಂಕ್ ಅನ್ನ ಯಾಕೆ ಬಳಸ್ತಾರೆ ಅಂತಂದ್ರೆ ಇದನ್ನ UV ರೇಸ್ಗಳು, ನೇರಳಾತೀತ ಮತ್ತೆ ಇನ್ಫ್ರಾರೆಡ್ ಅತಿಗೆಂಪು ಬೆಳಕಿನಲ್ಲಿ ನೋಡಿದ್ರೆ ಅಲ್ಲಿ ಏನಾಗುತ್ತೆ? ಹೊಳೆಯುತ್ತೆ. ಆ ಹೊಳಿತಾ ಇದ್ರೆ ಅದು ನಿಜವಾದ ನೋಟ್ ಅಂತ ಗೊತ್ತಾಗುತ್ತೆ. ಮತ್ತೆ ವಂಚನೆ ತಡೆಗಟ್ಟಲಿಕ್ಕೆ ಕರೆನ್ಸಿ ನೋಟುಗಳು ಮತ್ತೆ ಭದ್ರತಾ ದಾಖಲೆಗಳಲ್ಲಿ ಇದನ್ನ ಬಳಸ್ತಾರೆ. ಇನ್ನು ಹೋಲೋಗ್ರಾಮ್ಸ್ ಅಂತಂದ್ರೆ ಏನು? 3D images used in security printing found on passport, credit cards and branded product packaging to prevent counterfeiting. ನೀವು ಒಂದು ಇಮೇಜ್ ಅನ್ನು ನೋಡಿರಬಹುದು. ಅಂದ್ರೆ ಅದರ 3 ಡೈಮೆನ್ಷನ್ ನೀವು ನೋಡ್ತಾ ಇದ್ದಾಗ ಇದಕ್ಕೆ ಬೇರೆ ಬೇರೆ ಲೆಂತ್, ವಿಡ್ತ್, ಬ್ರೆಡ್ತ್ ಎಲ್ಲ ಕಂಡು ಬರ್ತಾ ಹೋಗುತ್ತೆ. ಅಂತಂದ್ರೆ ಅದಕ್ಕೆ ಒಂದು ಶೇಪ್ ಇದೆ ಅಂತ ಅನಿಸ್ತಾ ಇರುತ್ತೆ ನಿಮಗೆ. ಆ ತರ ಚೇಂಜ್ ಆಗ್ತಾ ಇರುತ್ತಲ್ವಾ, ಆ ತರ ಹೋಲೋಗ್ರಾಮ್ಗಳು ಅಂತ ಕರೀತಾರೆ. ಕ್ರೆಡಿಟ್ ಕಾರ್ಡು, ಬ್ರಾಂಡೆಡ್ ಉತ್ಪನ್ನಗಳು, ಪ್ಯಾಕೇಜಿಂಗ್ ನ ಮೇಲೆ ಇದನ್ನ ನಾವು ನೋಡಬಹುದು. ಸೆಕ್ಯೂರಿಟಿ ಥ್ರೆಡ್ಸ್ ಅಂತಂದ್ರೆ ಥಿನ್ ಮೆಟಲಿಕ್ ಆರ್ ಪ್ಲಾಸ್ಟಿಕ್ ಸ್ಟ್ರಿಪ್ಸ್ ಎಂಬೆಡೆಡ್ ಇನ್ ಕರೆನ್ಸಿ ನೋಟ್ಸ್ ವಿಚ್ ಆಫನ್ ಹ್ಯಾವ್ ಮೈಕ್ರೋ ಪ್ರಿಂಟಿಂಗ್ ಆರ್ ಕಲರ್ ಶಿಫ್ಟಿಂಗ್ ಪ್ರಾಪರ್ಟೀಸ್. ಇದು ಸಹ ಏನಾಗುತ್ತೆ? ಬಣ್ಣ ಬದಲಾಯಿಸುವ ಗುಣಲಕ್ಷಣಗಳನ್ನು ಹೊಂದಿರುತ್ತೆ. ಮೈಕ್ರೋ ಪ್ರಿಂಟಿಂಗ್ ಲಕ್ಷಣ ಸಹ ಇರುತ್ತೆ. ಚಿಕ್ಕದಾದ ಪ್ಲಾಸ್ಟಿಕ್ ಅಥವಾ ಮೆಟಲ್ ಒಂದು ಸ್ಟ್ರಿಪ್ ಇರುತ್ತೆ, ಪಟ್ಟಿಗಳ ತರ ಇರುತ್ತೆ ಇದರ ಮೇಲೆ. ಇನ್ನು RFID, ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್, ಇದು ಸಹ ಒಂದು ಚಿಪ್ ನ ರೀತಿ. ಇದು ಸ್ಮಾಲ್ ಎಲೆಕ್ಟ್ರಾನಿಕ್ ಚಿಪ್ ಇನ್ ಪಾಸ್ಪೋರ್ಟ್ಸ್ ಅಂಡ್ ID ಕಾರ್ಡ್ಸ್ ದಟ್ ಕ್ಯಾನ್ ಬಿ ಸ್ಕ್ಯಾನ್ ಡಿಜಿಟಲಿ ಟು ವೆರಿಫೈ ಅಥೆಂಟಿಸಿಟಿ. ಕೆಲವೊಂದು ID ಕಾರ್ಡ್ ಮೇಲೆ ನೋಡಿರ್ತೀರಿ ಅಲ್ವಾ, ಈ ತರ ಒಂದು ಚಿಪ್ ತರ ಇರುತ್ತೆ, ಈ ತರ ಹೀಗೆ ಅದನ್ನ ಸ್ಕ್ಯಾನ್ ಮಾಡಿದಾಗ ಅಥೆಂಟಿಸಿಟಿ ಅಂತಂದ್ರೆ ನಿಜವಾಗ್ಲೂ ಅದು ಯಾರಿಗೆ ಸೇರಿದ್ದು ಅಥವಾ ಯಾರು ಅದರ ಮುಖ್ಯ ಅಧಿಕಾರಿಗಳು, ಯಾರು ಅದರದ್ದು ಹೊಂದಿರೋರು ಅನ್ನೋದೆಲ್ಲ ಅದು ಗೊತ್ತಾಗುತ್ತೆ. ಅದಕ್ಕೆ RFID ಚಿಪ್ ಅಂತ ಕರೀತಾರೆ. ಇದಾದ್ಮೇಲೆ ಕೊನೆಯಲ್ಲಿ ಹೌ ಸ್ಕ್ಯಾಮರ್ಸ್ ಯೂಸ್ ಜನರೇಟಿವ್ AI ಅಂಡ್ ವಾಟ್ ಯು ಕ್ಯಾನ್ ಡೂ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಬಹಳ ಇಂಪಾರ್ಟೆಂಟ್ ಆದಂತಹ ವಿಷಯ. ಅಂತಂದ್ರೆ ಕೇವಲ ನಾವು ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತಲಿನವರಿಗೂ ಇದನ್ನ ತಿಳಿಸಲೇಬೇಕಾಗಿರುತ್ತೆ. ಈಗಿನ ಕಾಲದಲ್ಲಿ ಸ್ಕ್ಯಾಮ್ಸ್ ಗಳ ಒಂದು ರೂಪ ಬದಲಾಗಿದೆ ಅಷ್ಟೇ. ಸ್ಕ್ಯಾಮ್ ಮಾಡೋರು ಹೊಸ ಹೊಸ ವಿಧಾನಗಳನ್ನ ಕಂಡುಕೊಳ್ತಾ ಇದ್ದಾರೆ. ಮೊದಲೆಲ್ಲ ಯಾವುದೋ ಲಿಂಕ್ ಕಳಿಸಿ
ಅಥವಾ ಯಾವುದೋ ಕಾಲ್ ಮಾಡಿ ಆ ರೀತಿ ಸ್ಕ್ಯಾಮ್‌ಗಳ ಕಾಲ ಮುಗಿದೋಯ್ತು ಈಗ. ಈಗ ಎಐ ಬಂದಿದೆ. ಎಐ ಹೇಗೆ ಬೇರೆ ಬೇರೆ ಒಳ್ಳೆಯ ಕ್ಷೇತ್ರಗಳಲ್ಲಿ ತನ್ನ ಪ್ರಭಾವವನ್ನು ಬೀರ್ತಾ ಇದೆಯೋ, ಅದೇ ರೀತಿ ಸ್ಕ್ಯಾಮರ್ಸ್‌ಗಳು ಸಹ ಅದನ್ನ ಅಷ್ಟೇ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ಳಿಕ್ಕೆ ಕಲ್ತಿದ್ದಾರೆ. ಎಐ ಸ್ಕ್ಯಾಮ್ಸ್ ಆರ್ ಇನ್ಕ್ರೀಸಿಂಗ್. ಕ್ರಿಮಿನಲ್ಸ್ ಯೂಸ್ ಎಐ ಟು ಕ್ರಿಯೇಟ್ ಫೇಕ್ ಮೆಸೇಜಸ್. ಫೇಕ್ ಮೆಸೇಜ್‌ಗಳು, ವಾಯ್ಸಸ್ ಅಂಡ್ ವಿಡಿಯೋಸ್ ಟು ಟ್ರಿಕ್ ಪೀಪಲ್ ಇಂಟು ಗಿವಿಂಗ್ ಮನಿ. ಅಂದ್ರೆ ನೀವು ನೋಡಿರಬಹುದು, ಈಗ ಎಐ ಮೂಲಕ ಫೇಕ್ ಆಗಿರುವಂತದ್ದ ಮೆಸೇಜ್‌ಗಳನ್ನ ಈಗ ನಿಮಗೆ ಯಾರೋ ವಾಟ್ಸಪ್ ಮೆಸೇಜ್ ಮಾಡಿದ್ದಾರೆ ಅಂತ ನೀವಾಗೆ ಫೇಕ್ ಆಗಿ ಕ್ರಿಯೇಟ್ ಮಾಡುವಂತ ಸಾಮರ್ಥ್ಯ ಎಷ್ಟೋ ಎಐ ಟೂಲ್‌ಗಳಿಗಿದೆ. ಅದೇ ರೀತಿ ಒಬ್ಬರ ಫೋಟೋ ಅಥವಾ ಒಬ್ಬರ ವಾಯ್ಸ್ ಕೊಟ್ಬಿಟ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಏನ್ ಸಿಗುತ್ತೆ, ಅವರ ವಿಡಿಯೋ ಮಾಡುವ ಒಂದು ಹೊಸ ವಿಡಿಯೋ ಸಹ ನೀವು ಕ್ರಿಯೇಟ್ ಮಾಡಬಹುದು. ಆ ರೀತಿ ಎಐ ಟೂಲ್‌ಗಳು ಸಹ ಬಂದಿದೆ. ಇಮೇಜಸ್ ಆಗಿರಬಹುದು, ವಿಡಿಯೋಸ್, ವಾಯ್ಸ್‌ಗಳು, ಹೀಗೆ ಎಲ್ಲಾ ರೀತಿಯ ಒಂದು ಮೀಡಿಯಾ ಇದೆಯಲ್ವಾ, ಸೋಷಿಯಲ್ ಮೀಡಿಯಾ, ಆ ಎಲ್ಲಾ ಒಂದು ವಿಭಾಗಗಳಲ್ಲಿ ಎಐ ತನ್ನ ಪ್ರಭಾವವನ್ನು ಬೀರ್ತಾ ಇದೆ. ಸ್ಕ್ಯಾಮರ್ಸ್‌ಗಳು ಇಂತಹ ಟೂಲ್‌ಗಳನ್ನ ದುರುದ್ದೇಶಗಳಿಗೆ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಹೇಗೆ ಪ್ರಿವೆಂಟ್ ಮಾಡೋದು ಇದನ್ನ? ಬಿ ಕಾಷಿಯಸ್ ಆಫ್ ಅನ್ಎಕ್ಸ್‌ಪೆಕ್ಟೆಡ್ ಫೈನಾನ್ಷಿಯಲ್ ರಿಕ್ವೆಸ್ಟ್ ಈವನ್ ಫ್ರಾಮ್ ನೋನ್ ಕಾಂಟಾಕ್ಟ್ಸ್. ನೀವು ಮುಖ್ಯವಾಗಿ ಅಥವಾ ನಾವೆಲ್ಲರೂ ಏನ್ ಮಾಡಬೇಕು? ಯಾರೇ ನಮಗೆ ಗೊತ್ತಿಲ್ಲದೆ ಇರೋರು ಅನಿರೀಕ್ಷಿತವಾಗಿ ಹಣ ಕೇಳ್ತಾ ಇದ್ದಾರೆ ಅಥವಾ ನಮ್ಮ ಯಾವುದೇ ವೈಯಕ್ತಿಕ ಮಾಹಿತಿಯನ್ನ ಕೇಳ್ತಾ ಇದ್ದಾಗ ನಾವು ಅದನ್ನ ಕೊಡ್ಲಿಕ್ಕೆ ಹೋಗಬಾರದು. ಇನ್ನೊಂದು ಡೀಪ್ ಫೇಕ್ ವಿಡಿಯೋಸ್ ಅಂಡ್ ಕಾಲ್ಸ್. ಡೀಪ್ ಫೇಕ್ ಅಂತಂದ್ರೆ ಏನು? ಡೀಪ್ ಲರ್ನಿಂಗ್ ಮತ್ತೆ ಫೇಕ್ ಅಂದ್ರೆ ಎಐ ಯೂಸ್ ಮಾಡ್ಕೊಂಡು ಫೇಕ್ ಆಗಿ ಕ್ರಿಯೇಟ್ ಮಾಡುವಂಥದ್ದು. ಇದ್ರಲ್ಲಿ ಏನ್ ಮಾಡ್ತಾರೆ? ಸ್ಕ್ಯಾಮರ್ಸ್ ಕ್ಯಾನ್ ಫೇಕ್ ಯುವರ್ ಲವ್ಡ್ ಒನ್ಸ್ ವಾಯ್ಸ್ ಆರ್ ಕ್ರಿಯೇಟ್ ವಿಡಿಯೋಸ್ ಶೋವಿಂಗ್ ದೆಮ್ ಇನ್ ಡಿಸ್ಟ್ರೆಸ್. ಕೆಲವು ದಿನಗಳ ಹಿಂದೆ ಒಂದು ಪ್ರಕರಣ ಬಂದಿತ್ತು ಅಂತಂದ್ರೆ, ಹಿಂದಿನ ವರ್ಷ ಅಂತ ಅಂದ್ಕೊಳ್ತೇನೆ. ಅಂದ್ರೆ ತಂದೆ ತಾಯಿಗೆ ಮಗಳ ಒಂದು ಎಐ ವಿಡಿಯೋನ ಕಳಿಸ್ತಾರೆ. ಅವರಿಗೆ ಅದು ಗೊತ್ತಿರೋದಿಲ್ಲ. ಅವರು ಮೊಬೈಲ್ ಅನ್ನ ನೋಡ್ತಾರೆ. ಅದರಲ್ಲಿ ಮಗಳು ಎಲ್ಲೋ ಒಂದ್ ಕಡೆ ಸಿಕ್ಕಾಕೊಂಡ್ ಬಿದ್ದಿರ್ತಾಳೆ. ಅವಳು ಬಹಳ ಬೇಗ ಇಲ್ಲಿಂದ ತಪ್ಪಿಸ್ಕೊ ಬರ್ಬೇಕು. ಹಾಗಾಗಿ ನನಗೆ ಇಂತಿಷ್ಟು ಹಣ ಕಳಿಸಿ ಇಂಥ ನಂಬರಿಗೆ ಅಂತೆಲ್ಲ ಅವರು ಹೇಳ್ತಾ ಇರ್ತಾಳೆ ಆ ಮಗಳು ಆ ವಿಡಿಯೋದಲ್ಲಿ. ಅವರೇನು ಇನ್ನು ಸ್ವಲ್ಪ ಹೊತ್ತಿಗೆ ಹಣ ಕಳಿಸ್ಬೇಕು ಅನ್ನೋದ್ರಲ್ಲಿ ಮಗಳು ಮನೆಗೆ ಬಂದಿರ್ತಾಳೆ. ಅವಾಗ ಗೊತ್ತಾಗುತ್ತೆ ಅವರಿಗೆ. ಓಹ್! ಇದು ಎಐ ಕ್ರಿಯೇಟ್ ಮಾಡಿರುವಂತಹ ವಿಡಿಯೋ. ಯಾರೋ ತಮ್ಮಿಂದ ಹಣವನ್ನ ತೆಗೆದುಕೊಳ್ಳಿಕ್ಕೆ ಈ ರೀತಿ ವಿಡಿಯೋ ಕಳಿಸ್ತಾರೆ ಅಂತ. ಅಂದ್ರೆ ನಿಮ್ಗೆ ನಮಗೆ ಏನಾಗುತ್ತೆ, ರಿಯಲ್ ಮತ್ತೆ ಎಐ ನಡುವಿನ ಡಿಫರೆನ್ಸ್ ಗೊತ್ತಾಗದೆ ಇರುವಷ್ಟು ಎಐ ಟೂಲ್‌ಗಳು ಡೆವಲಪ್ ಆಗಿದೆ. ಹಾಗಾಗಿ ನಂಬುವುದಕ್ಕಿಂತ ಮೊದಲು ಬಹಳ ಯೋಚನೆ ಮಾಡಬೇಕಾಗುತ್ತೆ. ಹೇಗೆ ಪ್ರಿವೆಂಟ್ ಮಾಡೋದು? ವೆರಿಫೈ ಬೈ ಕಾಲಿಂಗ್ ಬ್ಯಾಕ್ ಡೈರೆಕ್ಟ್‌ಲಿ. ಡೋಂಟ್ ಟ್ರಸ್ಟ್ ವಿಡಿಯೋಸ್ ಆರ್ ವಾಯ್ಸ್ ಕಾಲ್ಸ್ ಬ್ಲೈಂಡ್‌ಲಿ. ಬ್ಲೈಂಡ್ ಆಗಿ ನಂಬಿಡೋದಲ್ಲ. ವಾರ್ನಿಂಗ್ ಸೈನ್ಸ್ ಆಫ್ ಎಐ ಫ್ರಾಡ್. ಸ್ಕ್ಯಾಮರ್ಸ್ ಮೇ ಆಸ್ಕ್ ಫಾರ್ ಅರ್ಜೆಂಟ್ ಮನಿ ಟ್ರಾನ್ಸ್‌ಫರ್ಸ್, ಗಿಫ್ಟ್ ಕಾರ್ಡ್ಸ್, ಫೈನ್ಸ್ ಅಂಡ್ ಲೋನ್ ರೀಪೇಮೆಂಟ್ಸ್. ಮುಖ್ಯವಾಗಿ ಯಾವ್ಯಾವ ರೂಪದಲ್ಲಿ ಬರ್ತಾರೆ? ಏನೋ ಒಂದು ಎಐ ವಿಡಿಯೋ ಕ್ರಿಯೇಟ್ ಮಾಡಿ ಅರ್ಜೆಂಟ್ ಆಗಿ ಮನಿ ಕಳಿಸ್ಬೇಕು ಅಥವಾ ಗಿಫ್ಟ್ ಕಾರ್ಡ್ ಬಂದಿದೆ ನಿಮ್ಗೆ ಯಾವ್ದೋ, ಮತ್ತೆ ನಿಮ್ಮ ಮೇಲೆ ಫೈನ್ ಹಾಕಿದ್ದೇವೆ, ಮತ್ತೆ ಲೋನ್ ರೀಪೇಮೆಂಟ್ ಮಾಡೋಕ್ಕಿದೆ ನೀವು ಅದನ್ನ ಮರ್ತು ಬಿಟ್ಟಿದ್ದೀರಿ. ಹೀಗೆ ಬೇರೆ ಬೇರೆ ಉದ್ದೇಶಗಳನ್ನ ಇಟ್ಕೊಂಡು ಬೇರೆ ಬೇರೆ ಕಾರಣಗಳನ್ನ ಕೊಟ್ಟು ಹಣವನ್ನ ಸುಗಿಲಿಕ್ಕೆ ನೋಡ್ತಾರೆ. ಪ್ರಿವೆನ್ಷನ್ ಹೇಗೆ ಮಾಡೋದು? ಬಿ ಸ್ಕೆಪ್ಟಿಕಲ್ ಆಫ್ ಅರ್ಜೆನ್ಸಿ, ಸೀಕ್ರೆಸಿ ಆರ್ ಥ್ರೆಟ್ಸ್ ಇನ್ ಫೈನಾನ್ಷಿಯಲ್ ರಿಕ್ವೆಸ್ಟ್. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ಬೇಡಿಕೆ ಬಂದ್ರೆ ಅದು ಯಾವ ಮೂಲದಿಂದ ಬರ್ತಾ ಇದೆ ಅಂತ ಒಂದು ಪರೀಕ್ಷೆ ಮಾಡಬೇಕು. ಇಲ್ಲ ಸರಿಯಾದ ವ್ಯವಸ್ಥೆಗೆ ಅಥವಾ ಸರಿಯಾದ ಅಧಿಕಾರಿಗಳಿಗೆ ಅದನ್ನ ತಿಳಿಸಬೇಕು. ನಾವಾಗೆ ಹೋಗಿ ಹಣವನ್ನ ಹೂಡಿಕೆ ಮಾಡಬಾರ್ದು ಅಥವಾ ಹಣವನ್ನ ಕೊಡ್ಲಿಕ್ಕೆ ಹೋಗಬಾರ್ದು. ಸ್ಟೇ ಸೇಫ್ ವಿತ್ ಫ್ಯಾಮಿಲಿ ಪಾಸ್‌ವರ್ಡ್. ಮೊದಲೇ ಹೇಳಿದ್ವಲ್ವಾ? ಹ್ಯಾವ್ ಅ ಸೀಕ್ರೆಟ್ ವರ್ಡ್ ಓನ್ಲಿ ಯುವರ್ ಫ್ಯಾಮಿಲಿ ನೋಸ್ ಟು ಕನ್ಫರ್ಮ್ ರಿಯಲ್ ಕಾಲ್ಸ್. ಈಗ ರಿಯಲ್ ಕಾಲ್‌ಗಳು ತಮ್ಮ ಫ್ಯಾಮಿಲಿ ಮೆಂಬರ್ಸ್‌ಗಳೇ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಳ್ಳಿಕ್ಕೆ ಇಲ್ಲಿ ಕೊಟ್ಟಿರುವಂತಹ ಸಜೆಷನ್ ಏನು ಅಂತಂದ್ರೆ, ನಿಮ್ಮ ಫ್ಯಾಮಿಲಿಯಲ್ಲಿ ಒಂದು ಸೀಕ್ರೆಟ್ ಕೀವರ್ಡ್ ಅನ್ನ ಇಟ್ಕೊಂಡಿರೋದು. ಈಗ ಆ ಕೀವರ್ಡ್ ಹೇಳಿದ್ರೆ ಮಾತ್ರ ಓಹೋ! ಇದು ಮನುಷ್ಯ, ಇದು ನಮ್ಮ ಮನೆಯ ವ್ಯಕ್ತಿ, ಎಐ ಅಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆ ತರ ಮೆಥಡ್ ಅನ್ನ ಯೂಸ್ ಮಾಡಬಹುದು. ಪಾಸ್ವರ್ಡ್ ಹೇಗೆ ಸ್ಟ್ರಾಂಗ್ ಯೂನಿಕ್ ಪಾಸ್ವರ್ಡ್ ಅಪ್ಡೇಟ್ ಇಟ್ ರೆಗ್ಯುಲರ್ಲಿ. ಆವಾಗ ಆ ಪಾಸ್ವರ್ಡ್ ಅನ್ನು ಚೇಂಜ್ ಮಾಡ್ತಾ ಇರಬೇಕು. ಅದು ಎಲ್ಲಾ ಪಾಸ್ವರ್ಡ್‌ಗಳಿಗೂ ಅನ್ವಯ ಆಗುತ್ತೆ. ಅದೇ ರೀತಿ ಥಿಂಕ್ ಬಿಫೋರ್ ಯು ಟ್ರಸ್ಟ್. ಯೋಚನೆ ಮಾಡೋಕ್ಕಿಂತ ಮೊದಲು ಬಹಳ ಅಂತಂದ್ರೆ ನಂಬೋಕ್ಕಿಂತ ಮೊದಲು ಬಹಳ ಯೋಚನೆ ಮಾಡಿ. ಆನ್‌ಲೈನ್ ಸ್ಕ್ಯಾಮ್ಸ್ ಇನ್ಕ್ಲೂಡ್ ಫೇಕ್ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಸ್, ಎಐ ಜನರೇಟೆಡ್ ಇಮೇಜಸ್ ಅಂಡ್ ಫ್ರಾಡುಲೆಂಟ್ ಚಾರಿಟೀಸ್. ಈಗೀಗಂತೂ ಚಾರಿಟಿ ಅಂತಂದ್ರೆ ದಾನ ಅಥವಾ ಯಾವುದೋ ಕಷ್ಟ ಇದೆ ಅಂತ ಹೇಳ್ಕೊಂಡು ಆ ರೀತಿ ಸ್ಕ್ಯಾಮ್ ಮಾಡೋರು ಸಹ ಹೆಚ್ಚಾಗಿದ್ದಾರೆ. ಎಐ ಜನರೇಟೆಡ್ ಇಮೇಜ್‌ಗಳನ್ನ ಇಟ್ಕೊಳ್ತಾರೆ. ಸೋಷಿಯಲ್ ಮೀಡಿಯಾ ಪ್ರೊಫೈಲ್‌ಗಳೇ ಕ್ರಿಯೇಟ್ ಆಗಿದೆ. ಕಂಪ್ಲೀಟ್ ಆಗಿ ಎಐ ಇಂದ ಜನರೇಟ್ ಆಗಿರೋದು. ಹಾಗಾಗಿ ನಾವು ನಂಬೋಕ್ಕಿಂತ ಮೊದಲು ಬಹಳ ಯೋಚನೆ ಮಾಡಬೇಕಾಗುತ್ತೆ. ಪ್ರಿವೆನ್ಷನ್ ಕೆಲವು ಸಲಹೆಗಳೇನಂತಂದ್ರೆ, ಡೋಂಟ್ ಶೇರ್ ಫೈನಾನ್ಷಿಯಲ್ ಡೀಟೇಲ್ಸ್ ವಿತ್ ಆನ್‌ಲೈನ್ ಅಕ್ವೆಂಟೆನ್ಸೀಸ್. ಅಂತಂದ್ರೆ ನಮ್ಮ ಆನ್‌ಲೈನ್ ಪರಿಚಯಸ್ಥರೊಂದಿಗೆ ಹಣಕಾಸಿನ ವಿವರಗಳನ್ನ ಹಂಚಿಕೊಳ್ಳಿಕ್ಕೆ ಹೋಗಬಾರ್ದು. ಕೀಪ್ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಪ್ರೈವೇಟ್. ನಮ್ಮ ಅಕೌಂಟ್‌ಗಳನ್ನ ಪ್ರೈವೇಟ್ ಆಗಿ ಇಟ್ಕೊಂಡಷ್ಟು ಬಹಳ ಒಳ್ಳೆಯದು. ಎಸ್ಪೆಷಲಿ ಫಾರ್ ಮೈನರ್ಸ್ ಅಂಡ್ ಎಲ್ಡರ್ಸ್. ಅದರಲ್ಲೂ ಮುಖ್ಯವಾಗಿ ಚಿಕ್ಕವರು ಮತ್ತೆ ಬಹಳ ವಯಸ್ಸಾದವರು. ಅವರ ಅಕೌಂಟ್ ಬಹಳ ಪ್ರೈವೇಟ್ ಆಗಿದ್ರೆ ಒಳ್ಳೆಯದು. ರಿಪೋರ್ಟ್ ಸಸ್ಪಿಷಿಯಸ್ ಎಐ ಜನರೇಟೆಡ್ ಕಂಟೆಂಟ್. ಯಾವುದೇ ಒಂದು ಎಐ ಕಂಟೆಂಟ್ ಮೇಲೆ ನಿಮಗೆ ಸಂದೇಹ ಬಂದ್ರೆ ಅದನ್ನ ರಿಪೋರ್ಟ್ ಮಾಡಬೇಕು. ಯೂಸ್ ಎಐ ಡಿಟೆಕ್ಷನ್ ಟೂಲ್ಸ್ ಟು ವೆರಿಫೈ ಇಮೇಜಸ್ ಅಂಡ್ ವಿಡಿಯೋಸ್. ಎಐ ಡಿಟೆಕ್ಷನ್ ಟೂಲ್ಸ್‌ಗಳಂತ ಇರುತ್ತೆ. ಆ ಟೂಲ್ಸ್‌ಗಳನ್ನ ಉಪಯೋಗಿಸಿಕೊಂಡು ನಿಜವಾಗ್ಲೂ ಇದು ಮನುಷ್ಯರ ಅಥವಾ ಎಐ ಇಂದ ಜನರೇಟ್ ಆಗಿದೆ ಅನ್ನೋದನ್ನ
ಖಚಿತಪಡಿಸ್ಕೋಬೇಕು. ನೆವರ್ ಟ್ರಸ್ಟ್ ಅ ಪೊಲೀಸ್ ಆರ್ ಮಿಲಿಟರಿ ರಿಲೇಟೆಡ್ ವಿಡಿಯೋ ಕಾಲ್. ರಿಯಲ್ ಆಫೀಸರ್ಸ್ ಡೋಂಟ್ ಡಿಮ್ಯಾಂಡ್ ಮನಿ ಆನ್‌ಲೈನ್. ಇದು ಬಹಳ ಈಗಿನ ಕಾಲದಲ್ಲಿ ಹೆಚ್ಚಾಗ್ತಾ ಇದೆ. ಯಾವುದೊಂದು ಪೊಲೀಸ್ ಕಾಲ್ ಮಾಡ್ತಾರೆ, ಮತ್ತೆ ಯಾವುದೊಂದು ಮಿಲಿಟರಿ ರಿಲೇಟೆಡ್ ಆಗಿ ಕಾಲ್ ಬರುತ್ತೆ. ನೀವು ಇಂಥ ಅಪರಾಧದಲ್ಲಿ ಸಿಕ್ಕಿಬಿದ್ದಿದ್ದೀರಿ. ಸೈಬರ್ ಕ್ರೈಮ್ ಆಗಿದೆ, ಕ್ರೈಮಿನ ಒಂದು ಕೇಸ್ ಆಗಿದೆ ನಿಮ್ಮ ಮೇಲೆ. ಅದೆಲ್ಲ ಹೇಳ್ತಾ ಇರ್ತಾರೆ. ಯಾವುದೇ ಪೊಲೀಸ್ ಆಫೀಸರ್ ಆಗಿರ್ಬಹುದು, ಯಾವುದೇ ಆಫೀಸರ್ ಆಗಿರ್ಬಹುದು, ಆನ್‌ಲೈನ್‌ನಲ್ಲಿ ನಿಮ್ಮ ಹತ್ರ ಹಣವನ್ನ ಕೇಳೋದಿಲ್ಲ. ಹಾಗಾಗಿ ಇಂಥ ಒಂದು ವಿಷಯಗಳು ಬಂದಾಗ ಬಹಳ ಜಾಗರೂಕರಾಗಿರ್ಬೇಕು. ಅದನ್ನ ರಿಪೋರ್ಟ್ ಮಾಡ್ಬೇಕು. ಸೈಬರ್ ಕ್ರೈಮ್ ಡಿಪಾರ್ಟ್‌ಮೆಂಟ್ ಅಂತ ಇರುತ್ತೆ. ಅದಕ್ಕೆ ರಿಪೋರ್ಟ್ ಸ್ಕ್ಯಾಮ್ಸ್ ಆನ್ ದಿ ನ್ಯಾಷನಲ್ ಸೈಬರ್ ಕ್ರೈಮ್ ಪೋರ್ಟಲ್. ಸೈಬರ್ ಕ್ರೈಮ್ ಪೋರ್ಟಲ್ ಅದನ್ನ ಪೋರ್ಟಲಲ್ಲಿ ಅದನ್ನ ನಾವೇನ್ ಮಾಡ್ಬೇಕು? ರಿಪೋರ್ಟ್ ಮಾಡ್ಬೇಕು. ಇದಾದ್ಮೇಲೆ ಇಲ್ಲೊಂದು ಚಿಕ್ಕ ಆರ್ಟಿಕಲ್ ಇತ್ತು. ಮ್ಯಾನ್ ಲಾಸಸ್ 90 ಲ್ಯಾಕ್ ರೂಪೀಸ್ ಆನ್ ಗೇಮಿಂಗ್ ಆಪ್. ಈ ಕಡೆ ಎಐ ಇಂದ ಹಣ ಕಳ್ಕೊಳ್ಳುವವರು ಒಂದ್ ಕಡೆ ಆದ್ರೆ, ಈ ಕಡೆ ಬೆಟ್ಟಿಂಗ್ ಮತ್ತೆ ಬೇರೆ ಬೇರೆ ಆಟದ ಆಪ್‌ಗಳಿರುತ್ತಲ್ವಾ? ಆ ಎಲ್ಲಾ ಅಂದ್ರೆ ಹೇಳ್ತಾರಲ್ವಾ ಅಂತಂದ್ರೆ ಸರ್ಕಾರಕ್ಕೆ ಇದರಿಂದ ಹಣ ಬರ್ತಾ ಇರುತ್ತೆ. ಸರ್ಕಾರ ಇದನ್ನು ತಡೆಯೋದಿಲ್ಲ. ಯಾಕಂತಂದ್ರೆ ಆ ಆಪ್‌ನವರು ಒಂದು ಹೇಳಿಕೆನ ನೀಡಿದ್ರಾಯ್ತು ಕೊನೆಯಲ್ಲಿ. ಅಂದ್ರೆ ಜವಾಬ್ದರಿಯುತವಾಗಿ ಆಡಿ, ಇದರಲ್ಲಿ ಹಣ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಅಂತೆಲ್ಲ ಕೊನೆಯಲ್ಲಿ ಅವರೊಂದು ಸ್ಟೇಟ್‌ಮೆಂಟ್ಸ್ ಅನ್ನ ಬಹಳ ವೇಗವಾಗಿ ಹೇಳಿ ಮುಗಿಸ್ಬಿಡ್ತಾರೆ. ಆದ್ರೆ ಇದಕ್ಕೆ ಇಂತಹ ಆಪ್‌ಗಳಲ್ಲಿ ಹೂಡಿಕೆ ಮಾಡಿ ಇಲ್ಲೊಬ್ರು ಸಾಫ್ಟ್‌ವೇರ್ ಇಂಜಿನಿಯರ್ ಇವ್ರು. ಅಂದ್ರೆ ಆ ಒಂದು ಬಹಳ ತಿಳ್ಕೊಂಡಿರೋರೇ, ಸಾಫ್ಟ್‌ವೇರ್ ಬಗ್ಗೆ ತಿಳ್ಕೊಂಡಿರೋರೇ ಇಂತಹ ಬಲೆಗೆ ಬೀಳ್ತಾ ಇರ್ತಾರೆ. ಹಾಗಾಗಿ ಬಹಳ ಜಾಗರೂಕರಾಗಿರ್ಬೇಕಾಗಿರುತ್ತೆ. 90 ಲಕ್ಷ ರೂಪಾಯಿಗಳನ್ನ ಕಳ್ಕೊಂಡಿದ್ದಾರೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಸ್ಕ್ಯಾಮ್‌ಗಳು ಹೆಚ್ಚಾಗ್ತಾ ಇದೆ. ಬಹಳ ನಾವು ನಮ್ಮ ಹಣವನ್ನಾಗಿರ್ಬಹುದು, ನಮ್ಮ ಸಮಯ, ಯಾವುದೇ ವಿಷಯ, ನಮ್ಮ ಮಾಹಿತಿಯನ್ನ ಸುಲಭವಾಗಿ ಬಿಟ್ಕೊಡ್ಲಿಕ್ಕೆ ಹೋಗ್ಬಾರ್ದು. ನಾವು ಎಜುಕೇಟೆಡ್ ಅಂತ ಹೇಳಿಸ್ಕೊಳ್ಳಿಕ್ಕೆ ಅಂತಂದ್ರೆ ನಾವೇ ಹೀಗ್ ಮಾಡಿದ್ರೆ ನಮ್ಮ ಊರಿನಲ್ಲಿ ಇರ್ತಾರಲ್ವಾ ನಮ್ಮ ತಂದೆ ತಾಯಿ ಅಥವಾ ಬೇರೆ ಹಳ್ಳಿಯಲ್ಲಿ ಇರುವಂತಹ ಜನರು ಎಷ್ಟು ಕಷ್ಟ ಪಡ್ಬೇಕಾಗಬಹುದು. ಹಾಗೆ ಅವರಿಗೂ ಸಹ ಇಂಥ ಮಾಹಿತಿಗಳನ್ನ ನಾವು ಹೇಳ್ಕೊಡ್ಬೇಕು. ಇದಾದ್ಮೇಲೆ ಮೊನ್ನೆ ಕ್ವೆಶ್ಚನ್ ಇತ್ತು. ದ ವಿಠಲ್ ವಿಧ್ವಂಸಕ್ ಫಸ್ಟ್ ಮಂತ್ಲಿ ಜರ್ನಲ್ ಟು ಹ್ಯಾವ್ ದ ಅನ್‌ಟಚಬಲ್ ಪೀಪಲ್ ಆಸ್ ಇಟ್ಸ್ ಟಾರ್ಗೆಟ್ ಆಡಿಯನ್ಸ್ ಪಬ್ಲಿಷ್ಡ್ ಬೈ. ಇದು ಗೋಪಾಭಾವ ವಲಂಕರ್ ಇದಕ್ಕೆ ಆನ್ಸರ್. ಇವತ್ತಿನ ಕ್ವೆಶ್ಚನ್ ವಿತ್ ರೆಫರೆನ್ಸ್ ಟು ಇಂಡಿಯನ್ ಹಿಸ್ಟರಿ ದ ಮೆಂಬರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಫ್ರಾಮ್ ದಿ ಪ್ರೊವಿನ್ಸಸ್ ವರ್. ಇದಕ್ಕೆ ಆನ್ಸರ್ ಯಾವುದು ಅಂತ ಕಮೆಂಟ್ ಮೂಲಕ ತಿಳಿಸಿ. ಆಪ್ಷನ್ ನೋಡ್ಕೊಳ್ಳಿ. ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ಪೀಪಲ್ ಆಫ್ ದೋಸ್ ಪ್ರೊವಿನ್ಸಸ್, ನಾಮಿನೇಟೆಡ್ ಬೈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂಡ್ ದಿ ಮುಸ್ಲಿಂ ಲೀಗ್, ಎಲೆಕ್ಟೆಡ್ ಬೈ ದಿ ಪ್ರೊವಿಷನಲ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್, ಸೆಲೆಕ್ಟೆಡ್ ಬೈ ದಿ ಗವರ್ಮೆಂಟ್ ಫಾರ್ ದರ್ ಎಕ್ಸ್ಪರ್ಟೈಸ್ ಇನ್ ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ಸ್. ಯಾವುದು ಉತ್ತರ ಅಂತ ಕಮೆಂಟ್ ಮಾಡಿ. ಆಮೇಲೆ ವೊಕ್ಯಾಬ್ಯುಲರಿ ಬಗ್ಗೆ ಹೇಳಲಿಕ್ಕೆ ಇದ್ದೆ. ರಿಯಾ ವಾಸ್ ವೆರಿ ಅಕ್ವಿಸಿಟಿವ್, ಆಲ್ವೇಸ್ ಈಗರ್ ಟು ಕಲೆಕ್ಟ್ ರೇರ್ ಸ್ಟಾಂಪ್ಸ್. ಅಕ್ವಿಸಿಟಿವ್ ಅಂತಂದ್ರೆ ಸಂಗ್ರಹ ಪ್ರಿಯರಾಗಿರೋದು ಅಂತಂದ್ರೆ ಕಲೆಕ್ಟ್ ಮಾಡ್ಕೋತಾ ಹೋಗೋದು. ಯಾವುದೋ ಒಂದು ವಿಷಯದ ಬಗ್ಗೆ ನಿಮ್ಗೆ ಒಂದು ಹಾಬಿ ಇರುತ್ತಲ್ವಾ, ಯಾವುದೋ ಒಂದು ಕಲೆಕ್ಟ್ ಮಾಡ್ತಾ ಇರೋದು. ಅವಳೇನ್ ಮಾಡ್ತಾ ಇದ್ಲು? ರೇರ್ ಸ್ಟಾಂಪ್‌ಗಳನ್ನ ಕಲೆಕ್ಟ್ ಮಾಡ್ತಾ ಇದ್ಲು. ಅಪರೂಪದ ಸ್ಟಾಂಪ್‌ಗಳನ್ನ. ಒನ್ ಡೇ ಶಿ ಫೌಂಡ್ ಆನ್ ಓಲ್ಡ್ ಸಿಗ್ನೆಟ್ ರಿಂಗ್ ವಿತ್ ಅ ರಾಯಲ್ ಕ್ಯಾಚೆಟ್. ಸಿಗ್ನೆಟ್ ಅಂತಂದ್ರೆ ಏನು? ಒಂದು ಮುದ್ರೆ ಇರೋದು. ಸೀಲ್ ಆರ್ ಸ್ಟಾಂಪ್. ಒಂದು ಸ್ಟಾಂಪ್ ತರ ಒಂದು ಸಿಕ್ತು ಅವಳಿಗೆ. ರಾಯಲ್ ಕ್ಯಾಚೆಟ್. ಕ್ಯಾಚೆಟ್ ಅಂತಂದ್ರೆ ಪ್ರೆಸ್ಟೀಜ್ ಆರ್ ಕ್ಯಾಶೆಟ್ ಅಂತಾನೂ ಹೇಳ್ಬಹುದು. ರಾಯಲ್ ಕ್ಯಾಶೆಟ್ ಪ್ರೆಸ್ಟೀಜ್ ಆರ್ ಮಾರ್ಕ್ ಆಫ್ ಅಥೆಂಟಿಸಿಟಿ. ಯಾವುದೋ ಒಂದು ದೊಡ್ಡ ಅಧಿಕಾರಿಗಳ ಅಥವಾ ಒಂದು ಸಂಸ್ಥೆಯ ಗೌರವ ಚಿಹ್ನೆ ಅದು ಕ್ಯಾಶೆಟ್ ಅನ್ನೋದು. ಪ್ರೂವಿಂಗ್ ಇಟ್ಸ್ ಅಥೆಂಟಿಸಿಟಿ. ಆ ಅಥೆಂಟಿಸಿಟಿಯನ್ನ ಪ್ರೂವ್ ಮಾಡ್ಲಿಕ್ಕೆ ಆ ಚಿಹ್ನೆಯನ್ನ ಸೇರಿಸಿರ್ತಾರೆ. ಲಕ್ಕಿಲಿ ವೆನ್ ಶಿ ವಾಸ್ ಅಕ್ಯೂಸ್ಡ್ ಆಫ್ ಸ್ಟೀಲಿಂಗ್ ಇಟ್. ಅವಳೇ ಏನೋ ಕದ್ಬಿಟ್ಟಿದ್ದಾಳೆ ಅಂತ ಕೆಲವೊಂದು ಆರೋಪ ಬಂದರೂ ಸಹ ದ ಎವಿಡೆನ್ಸ್ ಹೆಲ್ಪ್ ಟು ಅಬ್ಸಾಲ್ವ್ ಹರ್ ಆಫ್ ಎನಿ ರಾಂಗ್ ಡೂಯಿಂಗ್. ಅಬ್ಸಾಲ್ವ್ ಅಂತಂದ್ರೆ ದೋಷ ಮುಕ್ತಗೊಳಿಸೋದು. ಎವಿಡೆನ್ಸ್ ಇತ್ತು. ಅವಳು ಯಾವುದೇ ತಪ್ಪು ಮಾಡಿಲ್ಲ. ಅವಳು ಕದ್ದಿದ್ದಲ್ಲ ಅದು. ಅವಳು ಜಸ್ಟ್ ನೋಡ್ತಾ ಇದ್ಲು ಅನ್ನೋದಕ್ಕೆ ಎವಿಡೆನ್ಸ್ ಇತ್ತು. ಹಾಗಾಗಿ ಅದಾದ್ಮೇಲೆ ಆಫ್ಟರ್ ದ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಶಿ ಮೇಂಟೈನ್ಡ್ ಅ ಗುಡ್ ರಾಪೋರ್ಟ್ ವಿತ್ ದಿ ಆಂಟಿಕ್ ಶಾಪ್ ಓನರ್. ಒಂದು ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಆದರೂ ಸಹ ಮುಂದಿನ ದಿನಗಳಲ್ಲಿ ಒಳ್ಳೆಯ ರಾಪೋರ್ಟ್ ಅಂತಂದ್ರೆ ಗುಡ್ ರಿಲೇಶನ್‌ಶಿಪ್, ಮಿತ್ರ ಭಾವವನ್ನ ಇಟ್ಕೊಳ್ಳೋದು. ಒಂದು ಆ ಶಾಪ್ ಓನರ್‌ನ ಹತ್ರ ಒಳ್ಳೆಯ ಸಂಬಂಧವನ್ನ, ಮಿತ್ರ ಭಾವವನ್ನ ಇಟ್ಕೊಂಡ್ಳು. ಇವತ್ತಿನ ಮೇನ್ಸ್ ಕ್ವೆಶ್ಚನ್ ನೋಡೋದಾದ್ರೆ, ಡಿಸ್ಪೈಟ್ ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟೀಸ್ ಆಫ್ ಈಕ್ವಾಲಿಟಿ, ವಿಮೆನ್ಸ್ ರಿಪ್ರೆಸೆಂಟೇಷನ್ ಇನ್ ದ ಹೈಯರ್ ಜುಡಿಷಿಯರಿ ರಿಮೇನ್ಸ್ ಲೋ. ಡಿಸ್ಕಸ್ ದಿ ಸ್ಟ್ರಕ್ಚರಲ್ ಅಂಡ್ ಸಿಸ್ಟಮಿಕ್ ಬ್ಯಾರಿಯರ್ಸ್ ದಟ್ ಹಿಂಡರ್ ವುಮೆನ್ಸ್ ಇನ್ಕ್ಲೂಷನ್ ಇನ್ ದ ಜುಡಿಷಿಯರಿ. ಸಜೆಸ್ಟ್ ಮೆಜರ್ಸ್ ಟು ಎನ್ಶೋರ್ ಗ್ರೇಟರ್ ಜೆಂಡರ್ ಡೈವರ್ಸಿಟಿ ಜುಡಿಷಿಯಲ್ ಅಪಾಯಿಂಟ್ಮೆಂಟ್. ಒಂದು ಆರ್ಟಿಕಲ್ ಬಗ್ಗೆ ನಾವು ಮಾತನಾಡಿದ್ವಿ. ಅದರಿಂದ ಬರುವಂತಹ ಡೇಟಾಗಳನ್ನ ಮತ್ತೆ ಮೊನ್ನೆ ಹೇಳಿದಂತ ಕೆಲವೊಂದು ಪಾಯಿಂಟ್‌ಗಳನ್ನ ಸಹ ನೀವು ಇಲ್ಲಿ ಸೇರಿಸಬಹುದು. ಇಲ್ಲಿ ಈ ಒಂದು ಏರಿಯಾ ಇದೆಯಲ್ವಾ, ಇದನ್ನ ಚೇಂಜ್ ಮಾಡ್ಕೊಳ್ಳಿ ಅಂತಂದ್ರೆ ಈ ಕ್ವೆಶ್ಚನ್‌ಗೆ ಕರೆಕ್ಟ್ ಇದು. ಆದ್ರೆ ಇಲ್ಲಿ ಬೇರೆ ಯಾವ ಏರಿಯಾ ಬಂದ್ರು ಜ್ಯುಡಿಷಿಯರಿ ಆಗಿರಬಹುದು, ಬ್ಯೂರೋಕ್ರಸಿ ಆಗಿರಬಹುದು ಅಥವಾ ಲೆಜಿಸ್ಲೇಟಿವ್ ಸ್ಟ್ರಕ್ಚರ್ ಆಗಿರಬಹುದು, ಕಾರ್ಪೊರೇಟ್ ಫೀಲ್ಡ್ ಆಗಿರಬಹುದು, ಯಾವುದೇ ಕ್ಷೇತ್ರ ಕೊಟ್ಟರು ನಿಮ್ಗೆ ಆನ್ಸರ್ ಬರ್ಲಿಕ್ಕೆ ಗೊತ್ತಿರಬೇಕು. ಇದಾದ್ಮೇಲೆ ಥಿಂಕ್ ಇಂಟರ್ವ್ಯೂಗೆ ಇರುವಂತ ಕ್ವೆಶ್ಚನ್. ದೇರ್ ಇಸ್ ಅ ಕಾಮನ್ ಬಿಲೀಫ್ ದಟ್ ಪ್ರೈವೇಟ್ ಕಂಪನೀಸ್ ಆರ್ ಮೋರ್ ಎಫಿಷಿಯಂಟ್ ದ್ಯಾನ್ ದಿ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್. ಪ್ರೈವೇಟ್ ಕಂಪನಿಗಳು ಸರ್ಕಾರಿ ಸಂಸ್ಥೆಗಳಿಗಿಂತ ಹೆಚ್ಚು ದಕ್ಷತೆಯನ್ನು ಹೊಂದಿರುತ್ತವೆ ಅನ್ನುವಂತ ನಂಬಿಕೆ ಇದೆ.
ವೈ ಡು ಯು ಥಿಂಕ್ ದಿಸ್ ಪರ್ಸೆಪ್ಷನ್ ಎಕ್ಸಿಸ್ಟ್? ಯಾಕೆ ಈ ತರ ಒಂದು ನಂಬಿಕೆ ಜನರಲ್ಲಿ ಬಂದಿದೆ? ಕ್ಯಾನ್ ಯು ನೇಮ್ ಆನ್ ಇಂಡಿಯನ್ ಪ್ರೈವೇಟ್ ಕಂಪನಿ ಫ್ರಾಮ್ ವಿಚ್ ದ ಗವರ್ಮೆಂಟ್ ಕ್ಯಾನ್ ಅಡಾಪ್ಟ್ ಸರ್ಟನ್ ಪ್ರಾಕ್ಟೀಸಸ್ ಟು ಇಂಪ್ರೂವ್ ಎಫಿಷಿಯನ್ಸಿ? ಈಗ ಯಾವುದೋ ಒಂದು ಕಂಪನಿಯನ್ನು ನೀವು ಹೆಸರಿಸಬಹುದಾ? ಆ ಒಂದು ಕಂಪನಿಯಿಂದ ಕೆಲವೊಂದು ಸರ್ಕಾರ ಕೆಲವೊಂದು ಗುಣಗಳನ್ನ ಅಥವಾ ಕ್ವಾಲಿಟಿಯನ್ನ ಕೆಲವೊಂದು ಪ್ರಾಕ್ಟೀಸ್ ನ ಅಳವಡಿಸಿಕೊಳ್ಳಬಹುದಾ ಅಂತ ಕಂಪನಿ ಯಾವ್ದಾದ್ರು ಇದೆಯಾ ನಿಮ್ ಪ್ರಕಾರ? ವಾಟ್ ಸ್ಪೆಸಿಫಿಕ್ ಆಸ್ಪೆಕ್ಟ್ ಶುಡ್ ಬಿ ಅಡಾಪ್ಟೆಡ್? ಯಾವ್ದಾದ್ರು ಇದ್ರೆ ಯಾವ ಒಂದು ವಿಷಯಗಳನ್ನ ಸರ್ಕಾರ ಅಡಾಪ್ಟ್ ಮಾಡ್ಕೋಬೇಕು ಅನ್ನುವಂತ ಪ್ರಶ್ನೆ. ಇದಕ್ಕೆ ಉತ್ತರವನ್ನ ಥಿಂಕ್ ಮಾಡಿ ನೀವು ಕಮೆಂಟ್ ಮಾಡಿದ್ರು ಬಹಳ ಒಳ್ಳೆಯದು. ಹಾಗಾಗಿ ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ ಐಎಎಸ್.